ದೇವರಿಗೂ ಎಂಗಗೂ ಪ್ರಿಯವಾದ ಹೊಸ ಬದುಕು ಕುಟುಂಬದ ಸಭೆ ಜನವೇ, ದೇವರನ್ನ ಕೃಪೆಯೋಗೆ ನಿಂಗೆಲ್ಲ ಇಬ್ಬ ಎಡೆಯೋಗೆ ಅಪರ ಭದ್ರವಾಗಿ ಇದ್ದಿಂದೇಗಿ ಹೆಂಗೆ ನಂಬಿನಿಯೋ ತೊಡಂದು ದೇವರು ಬರೋಪ ಜನದೋಗೆ ಒಳ್ಳೆಯ ಜಿನಗೋವ ನಂಗೆ ಬೇಕಾದ ಸೊಗವ ಪಾದುಗಾಪ ಎಲ್ಲವ ದೇವರು ತಂದು ನಡೆಸೀರ ತೊಡಂದು ನಂಗೆ ದೇಶಗಾಗಿ ನಂಗೆ ಹರಕೆ ಮಾಡಬೇಕಾದ ಪೊರುಪು ನಂಗೆ ಹಡದೆ ತೊಡಂದು ನಂಗೆ ಹರಕೆ ಮಾಡುವೋ. ಇಂದಿನ ಈ ಜಾಮದೋಗಿ ಕೂಡ ಸೋಮಿಯ ಮಾತನ ಧ್ಯಾನಗ ನಂಗೆ ಹೋಪೋ. ಹೌ ಟು ಶೈನ್ ವೆನ್ ಥಿಂಗ್ಸ್ ಆರ್ ನಾಟ್ ಫೈನ್. ನಂಗೆ ಸುತ್ತಿಮುತ್ತಿ ಹಡುವ ಜೋಲಿಗೋ ಎಲ್ಲ ಸಿಂಗರಿಲ್ಲದ ಹಪನೆಗ ನಿಂಗೂ ನಾನು ಎತ್ತೆ ಸೋಮಿಗಾಗಿ ಕತ್ತೋದು ಅತ್ತೆಂಬ ತಲೆಪುದೋಗೊಂದು ಸುದ್ದಿ ನಂಗೆ ನೋಡಿಂಡಿದ್ದೋ. ಕತ್ತಲೆಯೋಗೆ ಕತ್ತೋದು ಎತ್ತೆ ಆತಿಂದೇಗಿ ನಂಗೆ ಗಣಾನುಂಡಿದ್ದೋ. ಈ ಜಾಮದೋಗಿ ಕೂಡ ಏಸಾಯ ದೀರ್ಘದರ್ಶಿ ಬುಕ್ಕು 60வது ಅಧ್ಯಾಯದೋಗೆ ಮೊದಲು ಮೂರು ಮಾತುಗೋವ ನಂಗೆ ಓದುವೋ. எழும்பி பிரகாசி, உன் ஒளி வந்தது, கர்த்தருடைய மகிமை உன்மேல் உதித்தது. இதோ இருள் பூமியையும் காரிருள் ஜனங்களையும் மூடும், ஆனாலும் உன்மேல் கர்த்தர் உதிப்பார், அவருடைய மகிமை உன்மேல் காணப்படும். உன் வெளிச்சத்தினிடத்துக்கு ஜாதிகளும் உதிக்கிற உன் ஒளியினிடத்துக்கு ராஜாக்களும் நடந்து வருவார்கள். ನಂಗ ಗಣಾಂದೋ ಮೊದಲು ನಂಗೆ ಗಣಾಮನಿಗ ಮೊದಲು ಫಸ್ಟ್ ವಾರದೋಗೆ ನಾನು ನಿಂಗೆ ಕೊಟ್ಟು ಗಣಾಮನಿಗೆ ಇದೆ ನಿಂಗವು ನಾನು ವಿಶ್ವಾಸದೋಗೆ ಎಬ್ಬುದನ ಪತ್ತಿ ನಂಗೆ ಗಣಾಂದೋ. ಅರೈಸ್ ಬೈ ಫೇತ್, ವಿಶ್ವಾಸದೋಗೆ ಎಬ್ಬುದು ನಂಗೆ ಸುಳ್ಳೆಗೆ ಹೋವ ನಂಗೆ ಸುತ್ತಿಮುತ್ತಿ ಹಡುವ ಜೋಲಿಗೆ ಹೋವ ದಾಟಿ ಎತ್ತ ನಂಗೆ ಎಬ್ಬುದು ಮುಂದಿನ ಪತ್ತಿ ನಂಗೆ ಬೆವರ ಬುಡ್ಸಿ ನಾನು ನಿಂಗೆ ಕೊಡು ಗಣಾಂದೆ. ಅದಕ್ಕಿಂದಾಡು ಎರಡಾವುದು ಬಾರದೋಗೆ ನಂಗೆ ಗಣಾಂದೋ ಏನಾಮದಾಯ್ತಟ್ಲೆ ನಂಗೆ ಸೋಮಿಗಾಗಿ ಕತ್ತೋನೆಗ ಮೊದಲು ಒಂದು ಮುಖ್ಯವಾದ ಜೋಲಿಯ ನಂಗೆ ಅರುವುದು ಅತೆಮನ ಪತಿ ನಂಗೆ ಗಣಾಂದೋ ಪ್ರಿಯವಾದೋಕ್ರೆ. ಗ್ಲೋಯಿಂಗ್ ದಟ್ ಫಾಲೋಸ್ ನೋಯಿಂಗ್. ಒಂದು ಜೋಲಿಯ ಬಂದು ಕತ್ತೋದು ಎಂಬುದು ಆ ಕತ್ತೋನೆಗ ಮೊದಲು ಒಂದು ಜೋಲಿಯ ಅರವನೆಗತ್ತ ನಂಗೆ ಕತ್ತೋದು ಮುಡಿದ್ರ ಆ ಜೋಲಿ ಏನಾಮದಾಯ್ತಟ್ಲೆ ಏಸೋಮಿ ಈ ಒಲಗಗ ತಾ ಬಂದರು ತಾಯಿ ಒಲಗನ ಬದುಕೋನೆಗ ಈ ಒಲಗಗ ಬೀಸಲಾಗಿದ್ದೆ ಆತಂದೇಗಿ ಹೇಳಿದರು. ಏಕಾತಂದ್ರೆ ದೇವ್ರಿಗೆ ಹೋಗ ಹಟ್ಟ ಬದುಕು ಆ ಜೀವನ್ ಆ ದೇವ್ರನ್ನ ರಘವಾದ ಆ ಬದುಕು ಆ ಜೀವನ್ ಬಂದು ಆ ಬದುಕು ದೊಡ್ಡ ಹರ್ಷಣೆಯಾಗಿ ಬೀಸಲಾಗಿ ಹಟ್ಟಿತು ಅತ್ನೇಗಿ ನೋಡಿದೋ. ಅದು ಮಾತ್ರ ಅಲ್ಲ, ಏಸೋಮಿ ಹೇಳಿದರು ನಿಂಗ ಈ ಒಲಗಗ ಬೀಸಲಾಗಿದ್ದಿಂದೇಗಿ ತಾನೇ ಹೇಳಿದರು ಪ್ರಿಯವಾದವಕ್ರೆ. ನೋಡ್ವಿ, ನಿಂಗೂ ನಾನು ಎಂದೇ ಏಸೋಮಿ ನಂಬಿದವೋ ಆ ಏಸೋಮಿಗೆ ಹಟ್ಟ ಏಸೋಮಿಗೆ ಹೋಗಿ ಹಟ್ಟ ಅದೇ ಜೀವನ ಅದೇ ಬದುಕ ದೇವರು ನಂಗೆ ಹೋಗಸ್ತಂದಾರೆ. ಅದರಿಂದ ನಿಂಗೂ ನಾನು ಬೀಸಲಾಗಿ ಒಲಗನ ಕತ್ತೋದುಗ ಮುಡ್ದರ ಅತ್ತೆಂಬ ಸತ್ಯವ ನಂಗೆ ಅಪ್ಪರ ಪಟಕ್ಕನ ಇನ್ನೂ ಅರಿದು ನಂಬಬೇಕಾಗಿ ಹಡದೆ ಎಂಬ ಸಂಬಂಧವಾಗಿ ಗಣಾಂದೋ. ಇಂದ ಓದವಾರದೋಗೆ ರೇಡಿಯೇಟಿಂಗ್ ದ ಲೈಟ್ ವಿತಿನ್. ನಂಗೆ ಹೋಗಾಸ ಹಡುವ ಆ ಬೀಸಲ ನಿಂಗೂ ನಾನು ಎತ್ತೆ ರೇಡಿಯೇಟ್ ಮಾಡೋದು ಅಲ್ಲದು ತೋರಿಸೋದು ಆತಂದೇಗಿ ನಂಗೆ ಎತ್ತೆ ನಂಗೆ ಕತ್ತೋದು ಅತ್ತೆಮನ ಪತಿ ನಂಗೆ ಗಣಾಂದೋ. ಗಿಡಾಮನೆಗ ಮೊದಲು 2 ಜೋಲಿಗೆ ಹೋಗಿ ಗಣಾಂದೋ. ಮೊದಲು ಜೋಲಿ ನಂಗೆ ವಾಕಿಂಗ್ ಇನ್ ಫೆಲೋಶಿಪ್ ವಿತ್ ಗಾಡ್. ಸೋಮಿ ಕೋಡಾಡುವ ಐಕ್ಯದೋಗೆ ನಂಗೆ ದೊಡ್ಡದು ಮನ ಪತಿ ಗಣಾಂದೋ. ನಹಿದೆ ನಟ್ಟು ಬೇರೆ ಐಕ್ಯ ಬೇರೆ ಎಂದೇಗಿ ನಟ್ಟು ಎಂಬುದು ನಂಗೆ ಸೋಮಿಯ ಮಕ್ಕವಾಗಿದ್ದೋ ಸೋಮಿ ನಂಗೆ ಅಪ್ಪನಾಗಿದ್ದನೆ ಅದು ನಟ್ಟು. ಆ ಉರವು ಮೊರೆ ಆ ನಟ್ಟು ಏ ಕಾಲಗೂ ಏ ಜೋಲಿ ಎಂದವು ವ್ಯತ್ಯಾಸ ಆಗ ಹೋಪುದಿಲ್ಲ. ಅಲ್ಲಿ ಸೋಮಿ ಕೋಡಾಡುವ ಐಕ್ಯ ಎಂಬುದು ನಂಗೆ ತನ್ನ ಕೂಡ ಏ ಅಳವನ್ನು ಜಾಮ ಸೆಲವು ಮಾಡಿ ತನ್ನ ಮಾತು ಓದಿ ತನ್ನ ಪ್ರಸನ್ನದೋಗ ತನ್ನ ಆರಾಧನೆ ಮಾಡಿ ನಂಗೆ ದೇವರ ಏಳವನ್ನ ನಂಗೆ ಬದುಕನ್ನು ಅರುವುದಗ ಮೊದಲಿಡ ಕೊಟ್ಟು ತನ್ನ ಕೂಡ ಜಾಮ ಸೆಲವು ಮಾಡುವೋ ಅದನ್ನು ಪೊರ್ತುತ್ತ ನಂಗೂ ತನಗೂ ಹೊಡುವ ಆ ಇಂಟಿಮೆಸಿ ಆ ನಿರುಕ್ಕ ಆ ಐಕ್ಯ ಏನಾರಾಮದೈತಟ್ಲೆ ದೊಡ್ಡ್ರ ಆತ್ಮಾಕೆ ನಂಗೆ ಬದುಕೋದಕ್ಕಾಗಿ ದೇವರು ನಂಗೆ ಕೊರಿಸಿನ ಪರಿಸುತ್ತ ಆವಿಯಾದ ದೇವರು ಕೂಡ ನಿಂಗೂ ನಾನು ಐಕ್ಯದೋಗಿಯು ನಟ್ಟದೋಗಿಯು ಜನಗೂ ನಂಗೆ ದೊಡ್ಡೋದಿಗೂ ಮುಡಿದ್ರೆ ಅದಗಾಯ್ತ ಪರಿಸುತ್ತ ಆವಿಯಾದ ದೇವರು ನಂಗೆ ಹೋಗಿದ್ದಾರೆ. ತನ್ನ ಕೋಡ ನಂಗೆ ಜಾಮ ಸೆಲವು ಮಾಡೋದಕ್ಕಾಗಿ ಸೋಮಿ ನಂಗೆ ಕೊರಿಸಿದ್ದಾರೆ. ಸೋಮಿಯ ಮಾತ
ನಿಂಗೂ ನಾನು ಜಿನುಗು ಧ್ಯಾನ ಮಾಡಿ ಸೋಮಿಯ ಪ್ರಸನ್ನದೋಗತನ ಆರಾಧನೆ ಮಾಡಿ ಸೋಮಿಯ ಇನ್ನೂ ಜಾಸ್ತಿ ಅರವ ಆಸೆಗೂ ಆ ವಾಂಜೆಗೂ ನಂಗೆ ದುಡ್ಡಿದೋಮದಾಯ್ತಟ್ಲೆ ನಂಗೆ ಬದುಕು ಸೋಮಿ ಕೊಡೋಡು ಐಕಿದೋಗೆ ಎಂದೆಂದಿಗೂ ಬಲ ಹೈಂಡು ದುಡ್ಡಿನ ಹಟ್ರ ಪರಿವಾದೋಕ್ರೆ ಅದು ಮೂಲವಾಯ್ತ ನಂಗೆ ಹೋಗೆ ಹಡುವ ದೇವ್ರನ್ನ ಆ ಬದುಕ ಆ ಬೀಸಲ ನಂಗೆ ಒಳಗೆ ತೋರಿಸೋದ್ಗೆ ಮುಡ್ತರ ಅಂದೇಗಿ ಮೊಲ್ಜೋಗಣಂದು ಎರಡಾவது ಅದು ಮಾತ್ರ ಅಲ್ಲ ವಾಕಿಂಗ್ ಇನ್ ರೈಟ್ ರಿಲೇಷನ್ಶಿಪ್ ವಿತ್ ಅದರ್ಸ್ ಮತ್ತವಕ್ಕರು ಕೂಡ ನಂಗೆ ಕುಟುಂಬದೋಗ ಇದ್ದಿದ್ದಲಿಯೋ ನಂಗೆ ಸಭೆಯೋಗ ಇದ್ದಿದ್ದಲಿಯೋ ನಂಗೆ ಸುತ್ತಿಮುತ್ತಿಗೋ ಹಡುವ ಆ ನಟ್ಟುಗೋ ನಡುವೆ ನಂಗೆ ಸರಿಯಾದ ನಟ್ಟುದೋಗ ನಂಗೆ ಬದುಕೋದು ನಂಗೆ ಗಣಂದೋ ನಂಗೆ ಹಗೆಯೋಗಿಯೋ ನಂಗೆ ಕೈಮೆಯೋಗಿಯೋ ನಂಗೆ ಬದುಕು ಕೊಡೋದು ಹಿಂದೆ ಬಂದು ಮತವಕ್ರ ನಂಗೆ ಸರಿಯಾಗಿ ಟ್ರೀಟ್ ಮಾಡಬೇಕಾಗಿ ನಡೆಸಬೇಕಾಗಿ ಹಡದೆ ಯಾಕಂದ್ರೆ ಅದು ದೇವ್ರನ್ನ ಆವಿಯಾದವಕ್ರೆ ದುಃಖಪಡಿಸುವ ಜೋಲಿ ಆತನೇಗಿ ನಂಗೆ ನೋಡಿದೋ ಪ್ರಿಯವಾದವಕ್ರೆ ನಂಗೆ ಹಡುವ ನಟ್ಟುಗೆ ಹೋವ ನಂಗೆ ಎತ್ತೆ ಹ್ಯಾಂಡಲ್ ಮಾಡನೋ ಎತ್ತೆ ಕೈಯಾಂಡು ನಂಗೆ ನಡೆಸಿನೋ ಅನ್ನೋದನ್ನ ಪೊರ್ತುತ್ತಾ ಅದು ಅಪರ ಮುಖ್ಯ ಏಕಾತಂದಲೆ ಅದನ್ನು ಪೊರ್ತ ದೇವ್ರಿಗೂ ನಂಗೆ ಕೊಡುವ ಐಕ್ಯವೂ ತೊಟ್ರ ಏ ಮನುಷ್ಯನು ನಾ ದೇವ್ರ ಕೂಡ ಐಕ್ಯದೋಗೆ ನಿಜವಾಗಿ ಇದ್ದೆ ಎಂಬ ಮನುಷ್ಯರು ಕೂಡ ಎತ್ತಬೇಕಲಿ ಇಬ್ಬುದುಗ ಮುಡಿಯ ದೇವರು ಕೂಡ ನಿಜವಾದ ಐಕ್ಯದೋಗ ದೊಡ್ಡಮ್ಮ ಮನುಷ್ಯರು ಕೂಡ ಎತ್ತಬೇಕಲಿ ಇಬ್ಬುದು ಮುಡಿಯ ಸರಿಯಾದ ನಟ್ಟುದೋಗತ ಮೇನಾಣ್ಣ ಮಟ್ಲು ದೊಡ್ಡನ ದೇವ್ರತ್ತ ಉಣರ್ವಿಗೆ ಹೋವ ನಂಗೆ ಏನು ಮಾಡಿರ ತಂದಾರ ನಿಂಗೂ ನಾನು ನಂಗೆ ಹೋಗೆ ತಂಗಿಬ್ಬುದುಗಾಗಿ ಬಂದಿಬ ಪರಿಸುತ್ತ ಆವಿಯಾದ ದೇವ್ರ ನಂಗೆ ದುಃಖಪಡಿಸೋದು ಎಬೇಸರ್ 4வது ಅಧಿಕಾರದೋಗೆ 26-27 ವಸನ ಅಂದ ಕಡೆಸಿಗೆಟ್ಟ ಅಲ್ಲಿ ಬರೆದಡದೆ ಅದೆಲ್ಲ ಬರೆದಿಬ್ಬ ಜೋಲಿಗೋ ಏನೋ ಪತ್ತಿ ಅಡದೆ ಹರಿದ್ರ ಗೌಳವ್ರೆ ನಟ್ಟುಮುಟ್ಟು ಸಂಬಂಧವಾಗಿ ನೋಡ್ವಿ ಅಂದೆ ನಂಗೆ ನಟ್ಟುಮುಟ್ಟ ಎತ್ತ ಕೈ ಹಾಂಡನೋ ಅದು ಗಂಡ ಹೆಂಡ್ರ ಇದ್ಲಿ ಸರಿ ಅವ್ವಪ್ಪ ಇದ್ಲಿ ಸರಿ ಅವ್ವಪ್ಪ ಮಕ್ಕ ಅಣ್ಣ ತಮ್ಮರು ಕೂಟ ಕುಟುಂಬ ನಟ ಇದ್ಲಿಯು ಹಿಂದೆ ಸಭೆ ಸಂಬಂಧವಾದ ಅಣ್ಣ ತಮ್ಮರು ಅಕ್ಕ ತಂಗಿರು ನಟ ಇದ್ಲಿಯೋ ಅಲ್ಲದು ಸುತ್ತಿಮುತ್ತಿ ಹಡುವ ಬೇರೆ ನಟ್ಟುಗೋ ಎಲ್ಲಿ ಹೈದಲಿಯೋ ಆ ನಟ್ಟುಗೆ ಹೋವ ನಂಗೆ ಎತ್ತ ಕೈಯಾಂಡನೋ ಎಂಬುದು ಅಪರ ಮುಖ್ಯ ಅದನ್ನು ಪೊರ್ತುತ್ತ ನಂಗೆ ಪರಿಸುತ್ತ ಆವಿಯಾದ ದೇವರ ನಂಗೆ ದುಃಖಪಡಿಸೋದಕ್ಕೂ ಮಾಡಿದ್ರ ಸಂತೋಷ ಆಪಂಗಿ ನಂಗೆ ಬದುಕೋದು ಮಾಡಿದ್ರ ಆ ಏರಿಯಾದೋಗೆ ಆ ಪಗದಿಯೋಗ ನಂಗೆ ಅಪರ ಜಾಗೃತಿಯಾಗಿಬ್ಬದು ಅಪರ ಮುಖ್ಯ ಅದೋಗ ನಂಗೆ ಜಿನುಗು ದೇವ್ರನ್ನ ಒತ್ತಾಸಿಯ ಬಲವ ಕೇತುಂಡು ನಂಗೆ ಕಷ್ಟವಾದ ಜೋಲಿಗೆ ಎಲ್ಲ ಗೆದ್ದುಂಡು ನಂಗೆ ಬದುಕೋದು ಅಪರ ಮುಖ್ಯ ಗೌಳವ್ರೆ ಇಂದು ನಂಗೆ 3வது ಜೋಲಿಗೆ ಹೋವ ನಂಗೆ ತೊಡಂದು 3வது ಜೋಲಿಯ ನಂಗೆ ಗಣಾಂಬೋ ನಂಗೆ எபேசியர் 5:8 ಹೋದಂಗೆ முற்காலத்தில் நீங்கள் அந்தகாரமாயிருந்தீர்கள் இப்பொழுதோ கர்த்தருக்குள் வெளிச்சமாயிருக்கிறீர்கள் வெளிச்சத்தின் பிள்ளைகளாய் நடந்து கொள்ளுங்கள் ನಿಂಗ ಬೀಸಲ್ನ ಮಕ್ಕವಾಗಿ ಬದುಕಿವಿ ನಡೆದುಳಿವಿ ಆತಂದೇಗಿ ಹೇಗೋದನ್ನು ನೋಡ್ನೋ ಅದಕ್ಕೆ ಮೊದಲು 2 ಜೋಲಿಗೆ ಹೋಗಿ ನೋಡೋದ್ರಿಂದ 3வது ಜೋಲಿ ಎತ್ತೆ ನಂಗೆ ಬೀಸಲ್ನ ಜನವಾಗಿ ನಂಗೆ ನಡುವುದು ಬದುಕೋದು ಎಂಬುದನ್ನು ಪತಿ 1 ತೆಸ್ಸಲೋನಿಕ ಪಟ್ಟಣದ ಘಟ್ಟ ಸಭೆಗ ಅಪೊಸ್ತಲನಾದ ಪೌಲ್ ಬರವಣಿಗ ಹೇಗೋ ಜೋಲಿಗೆ ಹೋವ ನಂಗೆ ಹೋದವು 1 ತೆಸ್ಸಲೋನಿಕೇಯರ ನಿರೂಪದೋಗೆ 5வது ಅಧ್ಯಾಯದೋಗೆ 5-8 ನಾ ಹೋದಿನೇ ನಿಂಗೆ ಹೋರಿಡ್ವಿ ಒಂದು ವೇಳೆ ಬೈಬಿಳ ಅಡದೆ ಮದಟ್ಲೆ ತರದು ನಿಂಗೂ ಆ ಮಾತುಗೋ ಹೋದ್ವಿ நீங்கள் எல்லாரும் வெளிச்சத்தின் பிள்ளைகளும் பகலின் பிள்ளைகளுமாய் இருக்கிறீர்கள் நாம் இரவுக்கும் இருளுக்கும் உள்ளானவர்கள் அல்லவே ஆகையால் மற்றவர்கள் தூங்குகிறது போல நாம் தூங்காமல் விழித்து கொண்டு தெளிந்தவர்களாய் இருக்க கடவோம். தூங்குகிறவர்கள் ராத்திரியிலே தூங்குவார்கள், வெறி கொள்ளுகிறவர்கள் ராத்திரியிலே வெறி கொள்ளுவார்கள். பகலுக்குரியவர்களாகிய நாமோ தெளிந்தவர்களாயிருந்து விசுவாசம் அன்பு என்னும் மார்க்கவசத்தையும் இரட்சிப்பின் நம்பிக்கை என்னும் தலைச்சீராவையும் தரித்து கொண்டிருக்க கடவோம். தேவன் நம்மை கோபாக்கினைக்கென்று நியமிக்காமல் நம்முடைய கர்த்தராகிய இயேசு கிறிஸ்து மூலமாய் ரட்சிப்படைவதற்கென்று நியமித்தார். ನೋಡ್ವಿ
ಅಪೋಸ್ತಲನಾದ ಪೌಲ್ ಇಲ್ಲಿ ಹೇಗುವ ಜೋಲಿ ಏನಾಮದೈತಟ್ಲೆ ದೇವರ ನಂಬಿದ ಮಕ್ಕ ಬೀಸಲ ಹೊಂದಿದೆ ಹೆಂಗ ಬೀಸಲಿನ ಜನ ಅಂದು ಹೇಗುವಕ್ಕ ಕತ್ತಲೆಯೋಗ ಬದುಕಾದಂಗೆ ಎತ್ತೆ ಬೀಸಲ್ದೋಗ ಬದುಕೋದು ಅತ್ತೆಂಬುದನ್ನು ಪತ್ತಿಲಿ ಹೇಗಿನ ನೀಗಳೆಲ್ಲಾரும் வெளிச்சத்தின் பிள்ளைகளும் பகலின் பிள்ளைகளுமாய் இருக்கிறீர்கள். நாம் இரவுக்கும் இருளுக்கும் உள்ளானவர்கள் அல்லவே ಎಂದು ನಿಂಗೂ ನಾನು ಏ ಸೋಮಿಯ ನಂಗ ನಂಬಿ ನಂಗ ಬದುಕ ಸ್ವಾಮಿಗೆ ಒಪ್ಪಿಸಿ ತನವ ನಂಗೆ ನಂಬಿದವೋ ದೇವರು ಅಂದೇ ನಂಗೆ ಹೋಗಸ್ ಬಂದು ತಂಗಿ ಇದ್ದಾರೆ ದೇವ್ರನ್ನ ಬದುಕು ನಂಗೆ ಹೋಗಸ್ ಬಂದಡದೆ ಬಂದುಣ್ಣೆ ನಂಗೆ ಬೀಸಲ್ನ ಜನ ಹಿಟ್ಟೋ ನಂಗಗೂ ಕತ್ತಲೆಗೂ ಸಂಬಂಧ ಇಲ್ಲ ಪ್ರಿಯವಾದವ್ರೆ. ಕತ್ತಲೆ ಏನವ ತೋರಿಸಿರಾಮದೈತಟ್ಲೆ ಕತ್ತಲೆ ಬಂದು ಪಾಪಗ ಅಡೆಯಾಳವಾಗಿ ತೋರಿಸಿರ, ಕತ್ತಲೆ ಪಿಸಾಸಿಯ ಕ್ರಿಯೆಗೆ ಹೋಗ ಅಮ್ಮನ ಗೆಲ್ಚಗೆ ಹೋಗ ಅಡೆಯಾಳವಾಗಿ ತೋರಿಸಿರ, ಕತ್ತಲೆ ಈ ಒಲಗದ ಜೋಲಿಗೆ ಹೋಗ ಅಡೆಯಾಳವಾಗಿ ತೋರಿಸಿರ. ಈ ಒಲಗಗೂ ಪಾಪಗೂ ಹಿಂದೆ ಬಂದು ಪಿಸಾಸಿಯ ಜೋಲಿಗೂ ನಂಗೂ ಸಂಬಂಧ ಇಲ್ಲ. ಅಲ್ಲಿದು ದೇವರಂಗ ಬುಡಿಸಿ ದೇವ್ರನ್ನ ರಾಜ್ಯದೋಗೆ ದೇವ್ರನ್ನ ಮಕ್ಕವಾಗಿ ಬೀಸಲ್ನ ಮಕ್ಕವಾಗಿ ನಂಗೂ ದೇವರು ಬೀತ್ತಾರೆ ಪ್ರಿಯವಾದೋಕ್ರೆ. ಇಂದು ನಂಗೆ ಕತ್ತಲೆಗೂ ಇಲ್ಲೇ ಕತ್ತಲೆಗೂ ನಂಗೂ ಸಂಬಂಧ ಇಲ್ಲ. ಅತ್ತ ಇಬ್ಬದಿಂದ நாங்கள் ಏನು ಮಾಡೋದುம்பா ஆகியால் மற்றவர்கள் தூங்குகிறது போல நாம் தூங்காமல் விழித்து கொண்டு தெளிந்தவர்களாயிருக்க கடவோம். ನಂಗೆ ಬದುಕುನ ಒಂದು ತಿಳಿವು ಹಡೋದು ಇಲ್ಲಿ ಬಂದು ಒಂದು ಕ್ಲಿಯರ್ ಮೈಂಡೆಡ ಒಂದು ಸೋಬರ್ ಮೈಂಡೆಡ ನಿಂಗೂ ನಾನು ಬದುಕೋದು ಆತಂದೇಗಿ ಸೋಮಿ ನಂಗೆ ಸರ್ ಎದುರು ನೋಡಿರ ಪ್ರಿಯವಾದವ್ರೆ. ನೋಡ್ವಿ ನಂಗೆ ಸೋಮಿಯ ನಂಬಿದೋ ನಂಗೆ ಹೋಗಸು ದೇವ್ರನ್ನ ಬೀಸಲು ಹಡದೆ ಮದೈತಟ್ಲೆ ಆ ಬೀಸಲು ನಂಗೆ ಹೋಗಿಂದ ಹೊರಾಸ ಎತ್ತೆ ರೇಡಿಯೇಟ್ ಹಾರ ಎತ್ತೆ ನಂಗೆ ತೋರಿಸೋದು ಮುಡಿದ್ರ ಅತ್ಯಮದೈತಟ್ಲೆ ಮೂರವ ಜೋಲಿ ವಾಕಿಂಗ್ ವಿತ್ ಸೋಬರ್ ಮೈಂಡೆಡ್ನೆಸ್. ನಿಂಗೂ ನಾನು ಅಪ್ಪರ ತಿಳಿವುಳ್ಳವಕರಾಗಿ ಅಪ್ಪರ ಜಾಗ್ರತೆಯುಳ್ಳವಕರಾಗಿ ಅಪ್ಪರ ತಿಳಿವುಳ್ಳವಕರಾಗಿ ನಿಂಗೂ ನಾನು ಬದುಕೋದು ಅಪ್ಪರ ಮುಖ್ಯ ಪ್ರಿಯವಾದವ್ರೆ. ನೋಡ್ವಿ ನಂಗೊಂದು ಕನ್ಫ್ಯೂಸ್ಡ್ ಮೈಂಡ್ದೋಗೆ ಒಂದು ಕುഴപ്പ ತುಂಬಿದ ಮನಸ್ಸೋಡ ಏನು ಮಾಡೋದು ಎತ್ತ ಮಾಡೋದು ಒಂದು ಏಕಾರಿಗೂ ಒಂದು ಕುഴപ്പವಾದಿಗೋವಾಗಿ ನಂಗೆ ಬದುಕಿದೋ ಎಂಬುದಾಯ್ತಟ್ಲೆ ನಂಗೆ ಹೋಗಿ ಹಡುವ ದೇವ್ರನ್ನ ಬೀಸಲ್ಲ ನಂಗೆ ಏನು ಮಾಡೋದಕ್ಕೂ ಮುಡಿಯ ಎಂಬುದಾಯ್ತಟ್ಲೆ ನಂಗೆ ತೋರಿಸೋದಕ್ಕೂ ಮುಡಿಯ ಪ್ರಿಯವಾದವ್ರೆ. ಅಂತಲ್ಲಿ ಪೌಲ್ ಹೇನ ಅತ್ತ ನಿಂಗೂ ನಾನು ಬೀಸಲ್ನ ಜನವಾಗಿ ಇಬ್ಬದಿಂದ ನಿಂಗೆ ಅಪ್ಪರ ಜಾಗ್ರತೆಯೋಡ ನಿಂಗೆ ಬಂದು ತಿಳಿಂದ ಒಂದು ತಿಳಿವುಳ್ಳವಕರಾಗಿ ನಿಂಗೆ ಮನಸ್ಸದೋಗೆ ತಿಳಿವುಳ್ಳವಕರಾಗಿ ಇರುವಿಂದ ಹಿಟ್ಟು ಇಲ್ಲಿ ಏನು ಏನಂಬದೈತಟ್ಲೆ ಪಗಲು ಕತ್ತಲೆ ಬದುಕೋಕೆ ಏನು ಮಾಡಿರಾಮದನ್ನ ಈಜಾದ ವಸನ ಹಿಟ್ಟು ಎಟ್ಟಾದ ವಸನ பகலுக்குரியவர்களாகிய நாமோ விசுவாசம் அன்பு என்னும் மார்க்க வசியத்தையும் ரட்சிப்பின் நம்பிக்கை என்னும் தலைச்சீராவையும் தரித்து கொண்டிருக்க கடவோம். ಇಲ್ಲಿ ಹೇಗಿರ ನಂಗವ ಬಂದು ನಂಗವ ಪಾದುಗಾಪಾಯಿ ಬೀಪದು ನಂಗೆ ಬದುಕುನ ಎರಡು ಜೋಲಿಗೆ ಹೋವ ಅಪ್ಪರ ಜಾಗ್ರತೆಯಾಗಿ ಬೀಪದು ಅತಂದೇಗಿ ಇಲ್ಲಿ ಊழிಕಾರ ಹೇಗೋದನ್ನು ನೋಡ್ವಿ ನಂಗೆ ಆ ಎರಡು ಏರಿಯಾವ ಎರಡು ಜೋಲಿಗೆ ಹೋವ ನಂಗೆ ಜಾಗ್ರತೆಯಾಗಿ ನಂಗೆ ಬೀಪನಾಗ ನಂಗೆ ಬದುಕುನ ತಿಳಿವುಳ್ಳವಕರಾಗಿದ್ದನೋ ನಂಗೆ ಬಂದು ಪರ್ಪಸ್ ಓರಿಯೆಂಟೆಡ್ ಆಗಿ ನಂಗೆ ಬಂದು ಒಂದು ನೋಕ ಉಳ್ಳವಕರಾಗಿಯೋ ನಂಗೆ ಬಂದು ತಿಳಿವುಳ್ಳವಕರಾಗಿ ನಂಗೆ ಬದುಕೋದ್ಗ ಮುಡಿದ್ರ ಪ್ರಿಯವಾದವ್ರೆ. ಒಂದು ವಿಶ್ವಾಸಿ ತನ್ನ ಬದುಕದೋಗೆ ತನ್ನ ಹೃದಯವವು ತನ್ನ ಮನಸ್ಸವು ಸರಿಯಾದ ವಿದ್ದೋಗ ಕಾಪುದ ಅಪ್ರಮುಖ್ಯ ನಂಗೆ ಮನಸ್ಸ ಸರಿಯಾದ ಓಸನೆಗೆ ಹೋದೋಗೆ ಸರಿಯಾದ ಎಣ್ಣೆಗೆ ಹೋದೋಗೆ ನಂಗೆ ವಸ್ತು ಮಾಡಿ ಸೋಮಿಯ ಮಾತುಗ ತಗುಂದ ವಿಧದೋಗೆ ಸೋಮಿಯ ಮಾತು ಏನೇಗಿರುವ ಅದುಗ ತಗುಂದ ವಿಧದೋಗೆ ನಂಗೆ ಮನಸ್ಸ ವಸ್ತು ಮಾಡಾದಂಗೆ ಇದ್ದುಬಿಟ್ಟೋಂಬುದಾಯ್ತಟ್ಲೆ ನಂಗೆ ಎತ್ತ ಬದುಕಿನೋ ನಂಗೆ ಬದುಕು ಎತ್ತ ಹಟ್ರಾಮದಾಯ್ತಟ್ಲೆ ಅದು ಸೋಮಿಯ ಅರಿಯಾದ ಕತ್ತಲೆಯೋಗ ಬದುಕೋಕರ ನಡವಳಿಕೆಗೋ ಮಾತುಗೋ ಕ್ರಿಯೆಗೋ ಗೆಲ್ಚ ಎತ್ತಾಡದೆಯೋ ಅದೇ ಮಾಕತಾ ಹಿಟ್ರ ಅಲ್ಲಿ ಬೇರೆ ವ್ಯತ್ಯಾಸ ಇಲ್ಲ. ನೀತಿಮೊಳಿಗಳು 23 ಇಜುದಾಗ ಸೋಮಿ ಮಾತು ಹೀರ
மனிதனுடைய இருதயத்தின் நினைவுகள் எப்படி இருக்கிறதோ அவன் அப்படியே இருக்கிறான். ನಿಂಗಗೂ ಎನಗೂ ನಂಗಗೂ ಹೋಗೆ ಆಡುವ ಆಳವಾದ ಓಸನೆಗೋ ಬುರದೆ ಮನಸ್ಸುಗ ಆಗಾಗ ಬಂದುಟ್ಟೋಪ ಓಸನೆ ಅಲ್ಲ, ನಂಗೆ ಹೋಗಾಸ ಎಂದು ನೆಲೆಯಾಗಿ ಬಂದು ಆಳವಾಗಿ ಆಡುವ ಆ ಓಸನೆಗೋ ಎತ್ತೆ ಹಡದಿಯೋ ಅತ್ತಮಾಗ್ತಾ ನಂಗೆ ಬದುಕು ಹಟ್ರ, ನಂಗೆ ಬದುಕುನ ನಡಮುರೆ ಹಟ್ರ, ನಂಗೆ ಮಾತು ಹಟ್ರ, ನಂಗೆ ಮಾಡುವ ಕಾರಿಗೋ ಎಲ್ಲ ಅತ್ತ ಹಟ್ರ ಅಂದು ಹೇಗಿರ. ಅದರಿಂದ ನಂಗೆ ಏನು ಮಾಡಬೇಕಾಗಿದೆ ಎಂಬುದೈತಟ್ಲೆ ನಂಗೆ ಮನಸ್ಸು ನಂಗೆ ಹೃದಯ ಎರಡೂ ಸರಿಯಾದ ವಿದ್ದಾಗ ನಂಗೆ ಕಾತು ನೋಡಬೇಕಾದ ಪೊರುಪ ದೇವರು ನಂಗೆ ತಂದಾರೆ. ನಂಗೆ ಅರ್ಧಂದೋ நீதிமொழிகள் 4:23 ಹೇಗಿರ ಎಲ್ಲ காவலோடும் உன் இருதயத்தை காத்துக்கொள் அதனிடத்து நின்று ಜೀವ ஊற்று புறப்படும் ಅದನ್ನೇಗಿ ಹೇಗಿರ. ನೋಡಿವಿ, ಎಲ್ಲ ಜಾಗ್ರತೆಯೋಡ ನಂಗೆ ಹೃದಯವೇನು ಮಾಡಬೇಕು ಎಂಬುದೈತಲೇ ನಂಗೆ ಕಾತೊಂಬುದು ಪ್ರಿಯವಾದವಕ್ರೆ, ನಂಗೆ ಮನಸ್ಸ ಕಾತೊಂಬುದು, ನಂಗೆ ಮನಸ್ಸ ಏ ಅಳವುನ ನಂಗೆ ಕಾತು ಬಿತ್ತನವೋ, ಯಾಕಂದ್ರೆ ನಂಗೆ ಮನಸ್ಸುನ ಆಳವಾಯಿ ಹಡುವ ಜೋಲಿಗೆ ಹೋತ ನಂಗೆ ಹೃದಯಗೆ ಬಂದ್ರ, ನಂಗೆ ಹೃದಯನ ಏನು ಹಡದಿಯೋ ಅದು ಹೊರಾಸ್ ಬಂದ್ರ. ಅದರಿಂದ ನಂಗೆ ಹೃದಯವ ನಂಗೆ ಮನಸ್ಸ ಕಾತು ನೋಡಬೇಕಾದ ಜಾಗ್ರತೆಯಾಗಿ ಕಾತು ನೋಡಬೇಕಾದ ಪೊರುಪು ನಂಗೆ ಹಡದೆ. ಇದನ್ನು ಹೋದನೆಗ ನಂಗೆ ಎಬೇಸಿಯರ್ 6ನೇ ಅಧಿಕಾರದೋಗೆ ಸರ್ವಾಯುಧ ವರ್ಗೋಪತಿ ಪೌಲು ಹೇಗೋದನ್ನ ಗಮನ ಬಂದ್ರ. ನಂಗೆ ಅದುಪತಿ ಗಣ ಅಂಬುದಲ್ಲೇ ನಂಗೆ ಈ ಕಾಂಟೆಕ್ಸ್ಟ್ದೋಗಿ ಈ ಪಗುದಿಯೋಗಿ ಏನು ನಡೆದಿದೆ ಅದುಪತಿ ಮಾತಾಡ್ತಾ ನಂಗೆ ಗಣ ಅನ್ನೋ ಇಲ್ಲಿ ಏನೇನಂದ್ರೆ ನೋಡ್ವಿ, ಮಾರ್ ಕವಸ ಈ ಮಾರು ಪಗುದಿಗ ಈ ಮುಂದಾಡು ನಂಗಗ ಬಂದು ಶರೀರ ಪ್ರಕಾರವಾಗಿ ನಂಗೆ ಹೃದಯ ಎಲ್ಲಿ ಹಡದಿಯೋ ಅದನ್ನು ಆ ಪಗುದಿಯ ಕಾಪಾತೋದಗಾಯ್ತ, ಆ ಪಗುದಿಯ ಜಾಗ್ರತೆಯಾಗಿ ಬೇಪೋದಗಾಯ್ತ ಯುದ್ಧಕ್ಕೆ ಹೋಪವಕ್ಕ ಆ ಮಾರ್ ಕವಸ ಹಾಕಿರ ಎದುರಿ ಯಾವುದು ಅಮ್ಮ ತಾಕೋನೆಗ ಅದು ಏನು ಮಾಡ್ರೈತಟ್ಲೆ ಅದು ನಂಗವ ಕಾತರ. ಅದೇ ಮಾಕೆ ನಿಂಗವು ನಾನು ನಂಗೆ ಹೃದಯವ ಕಾಪ ಎರಡು ಜೋಲಿಗೆ ಹೋವ ಇಲ್ಲಿ ಹೇನ ನಂಗೆ ಹೃದಯವ ಕಾಪ ಒಂದು ಆ ಒಂದು ಯೇಸ್ವಾಮಿ ನಂಬಿದ ವಿಶ್ವಾಸಿಯ ಆವಿಕುರಿಯ ಬದುಕ ಆವಿಕುರಿಯ ಹೃದಯವ ಅಮಗೆ ಹೋಗನ ಮನುಷ್ಯನ ಪಾದುಕಾಪಾಗಿ ಬೀಪ ಎರಡು ಮುಖ್ಯವಾದ ಜೋಲಿ ಏನಂಬುದೈತಟ್ಲೆ ವಿಶ್ವಾಸವು ಗವವು. ನೋಡ್ವಿ, ಎಂದು ನಂಗೆ ವಿಶ್ವಾಸವ ಸೋಮಿಗ ಮೇಲೆ ಹಡುವ ಸೋಮಿಗೆ ಹೋಗಿ ಹಡುವ ನಂಗೆ ವಿಶ್ವಾಸದೋಗೆ ನಂಗೆ ದುಡ್ಡಿಂಡೇರಬೇಕಾಗಿ ಅವಶ್ಯ ಹಡದೆ. ಎಂದು ವಿಶ್ವಾಸದೋಗೆ ದೊಡ್ಡೋದನ್ನ ನಂಗೆ ಸ್ಟಾಪ್ ಮಾಡ್ನವೋ ಅಂದು ನಂಗೆ ಬದುಕುನ ಸರಿವು ಆರಂಭಿಸಿಬಿಟ್ರ ಪ್ರಿಯವಾದವಕ್ರೆ. ವಿಶ್ವಾಸ ಅಪ್ಪರ ಮುಖ್ಯ. ವಿಶ್ವಾಸ ಸೋಮಿಯ ಮಾತು ಅಂತ ಬಂದ್ರ ವಿಶ್ವಾಸத்தினாலே நீதிமான் பிழைப்பான். ಮನುಷ್ಯ ಎತ್ತ ಬದುಕಿನಾಥ ಎಂಬುದಾಯ್ತಟ್ಲೆ ವಿಶ್ವಾಸ ಮೂಲವಾಗಿ ಸೋಮಿಯ ನಂಬೋನೆಗೆ ಮಾತ್ರ ಅಲ್ಲ, ಸೋಮಿಯ ನಂಬಿದಾಗಿಂದಾಡು ನಂಗೆ ಬದುಕುನ ಒಂದೊಂದು ಜಿನವು ಒಂದೊಂದು ಜೋಲಿಗಾವು ನಂಗೆ ಎತ್ತ ಬದುಕಬೇಕಾಡದೆ ಎಂಬುದಾಯ್ತಟ್ಲೆ ವಿಶ್ವಾಸದೋಗ ಬದುಕಬೇಕಾಡದೆ. ನಂಗೆ ವಿಶ್ವಾಸದೋಗ ಬದುಕೋದಾಯ್ತ ದೇವರು 100 ಕಣಕುನ 1000 ಕಣಕುನ ನಂಗೆ ವಾಕು ತತ್ತಗೆ ಹೋಗ ತಂದಿದ್ದಾನೆ ಪ್ರಿಯವಾದವಕ್ರೆ. ಎರಡವದಾಗಿ ಗವ, ನಿಂಗೂ ನಾನು ದೇವ್ರನ್ನ ಗವದೋಗೆ ತುಂಬಿದವಕರಾಗಿ ನಂಗೆ ಒಂದೊಂದು ಜನವು ಬದುಕೋದು ತಂದೇಗಿ ಸೋಮಿ ಇದ್ರು ನೋಡಿರಿ. ಇಲ್ಲಿ ಹೇಗುವ ಗವ ಎಂಬುದು ಮನುಷ್ಯಗ ಗವ ಅಲ್ಲ, ದೇವಿಗ ಗವದೋಗೆ ನಿಂಗೂ ನಾನು ತುಂಬಿ ಬದುಕೋದು ಪ್ರಿಯವಾದವಕ್ರೆ. ದೇವ್ರನ್ನ ಗವದೋಗ ತುಂಬಿ ಬದುಕೋನೆಗ ಅದು ನಂಗೆ ಹೃದಯ ಪಾದುಗಾತ್ರ. ದೇವ್ರನ್ನ ಗವದೋಗ ತುಂಬಿ ನಂಗೆ ಬದುಕೋನೆಗ ನಂಗೆ ಹೃದಯ ಅಪ್ಪರ ಭದ್ರವಾಗಿ ಹಟ್ರ. ಅಪರಮುಖ್ಯ ಪ್ರಿಯವಾದವಕ್ರೆ. ಆಗ ವಿಶ್ವಾಸವು ಗವವು ನಂಗೆ ಹೃದಯವೇನು ಮಾಡ್ರಟ್ಲೆ ಪಾದುಗಾಪಾಯಿ ಬಿತ್ರ. ಏಗುವ ಗವದೋಗೆ ದೊಡ್ಡೋದನ್ನ ಗವದೋಗ ತುಂಬೋದನ್ನ ದೇವ್ರನ್ನ ಗವದೋಗೆ ದೊಡ್ಡೋದೋಗಿಯೋ ತುಂಬೋದೋಗಿಯೋ ಸ್ಟಾಪ್ ಮಾಡ್ನವೋ, ಏಗುವ ನಂಗೆ ವಿಶ್ವಾಸದೋಗೆ ದೊಡ್ಡೋದನ್ನ ನಂಗೆ ನಿಲ್ಚಿಪ್ನವೋ ಅದು ಮುಖ್ಯತ್ವ ಕೊಡೋದು ಹಾಯ್ಪ್ನವೋ ಪ್ರಿಯವಾದವಕ್ರೆ. ಆಗೆಲ್ಲ ನಿಂಗೂ ನಾನು ಸೋಮಿಗಾಗಿ ಕತ್ತೋದಕ್ಕೆ ಮುಡಿಯಾದಾಯ್ಪನೋ. ಸೋಮಿಯ ಮಹಿಮೆಯ, ಸೋಮಿಯ ಬೀಸಲ, ಸೋಮಿಯ ಬಲವ, ಸೋಮಿಯ ಗುಣವ, ಸೋಮಿಯ ಒಳ್ಳಿತ ಒಳಗಗ ತೋರಿಸುವ ಒಂದು ಕಡಿಮೆಯಿಂದ ತೋರಿಸುವ ಒಂದು ಪೊರುಪುಂದ ಒಂದು ಶ್ಲಾಘ್ಯ ಅಂದ ನಂಗೆ ತವರಿಪ್ನ ಗೌಳ್ಳವ್ಕ್ರೆ.
இது அப்பிரமுக்கியவா ஜோலி. இந்த இரண்டாவது ஹீன ரட்சிப்பின் நம்பிக்கை என்னும் தலைச்சீராவையும் தரித்து கொண்டிருக்க ಕಡುவோம். ನೋಡುವಿ ಬಂದು ಆ ರಕ್ಷಿಪ್ಪನ ನಂಬಿಕೆ ಎಂಬ ಆ ತಲೆಚೀರ ಹೆಲ್ಮೆಟ್ ಅಂತ ಹೇಗಿರ ಹೆಲ್ಮೆಟ್ ನಂಗೆ ಮಂಡೆಗೆ ಹಾಕಿನ ಇದು ಏನೋ ತೋರಿಸ ಅಂದ್ರೆ ನಂಗೆ ಮನಸ್ಸ ಕಾಪುದು ಏನಾಮದಾಯ್ತಟ್ಲೆ ನಂಬಿಕೆ ಎಂಬುದು ಎಂದು ಎದಿರ್ಕಾಲ ಸಂಬಂಧವಾಗಿ ಹಡುವ ಜೋಲಿ ಪ್ರಿಯವಾದವಕ್ರೆ. ಎದಿರ್ಕಾಲ ಸಂಬಂಧವಾಗಿ ಹಡುವ ಜೋಲಿ ಏರ್ಕನವೇ ನಿಂಗೂ ನಾನು ಏಸೋಮಿಯ ನಂಬೋದು ಮೂಲವಾಗಿ ರಕ್ಷಿಸಲ್ಪಟ್ಟಿದೋ ರಕ್ಷಿಪ ಹೊಂದಿದೋ ಅಲ್ಲೇ ಅದನ್ನು ಮುழு ಬೆನಿಫಿಟ್ ಅದನ್ನು ಮುழு ನಂಬಿಕೆಯ ಮುழு ಆ ಒಳ್ಳಿತ್ತ ಆ ಮುழு ಹರ್ಷಣೆಯ ನಂಗೆ ಹೇಗುವ ಅನುಭವಿಸಿನೋ ಅತ್ತೆಂಬುದಾಯ್ತಟ್ಲೆ ಎದುರ್ಕಾಲದಾಗ ಏಸ್ವಾಮಿ ಒಳಗೆ ಬಪ್ಪನೆಗ ತನ್ನ ಕೋಡ್ ನಂಗೆ ಕೂಟಿನ ಒಪ್ಪನಾಗಿತ್ತ ಅದನ್ನು ಆ ಕಂಪ್ಲೀಟ್ ಆ ಬೆನಿಫಿಟ್ಸ್ ಆ ಹರ್ಷಣೆಗೆ ಹೋವ ನಂಗೆ ರುಚಿ ನೋಡ ಹೋನೋ. ಆಗ ಅತ್ತವ ಒಂದು ನಂಬಿಕೆ ಉಳ್ಳವಕರಾಗಿ ನಿಂಗೂ ನಾನು ಸಂತೋಷವೋಡ ನಂಗೆ ಒಂದು ದೊಡ್ಡ ನಂಬಿಕೆಯೋಡ ಜಿನಗು ಬದುಕಬೇಕಾದವಕರಾಗಿದ್ದೋ. ಒಂದು ವೇಳೆ ನಂಗೆ ಮನಸ್ಸ ಎಸಗೋ ಎಣ್ಣೆಗೋ ಎಸಗೋ ಸೋದನೆಗೋ ಎಸಗೋ ವಿಧದೋಗೆ ಪಿಸಾಸಿ ನಂಗೆ ಸೋದಿ ಚಾಕು ಎಸಗೋ ವಿದ್ದೋಗೆ ಎಣ್ಣೆಗೋ ಬಂದ್ರ ಎಸಗೋ ವಿದ್ದೋಗೆ ನಂಗೆ ಸುತ್ತಿಮುತ್ತಿ ಹಡುವ ಸೂಳ್ನೆಲೆಗೋ ನಂಗೆ ಕೂಡ ಮಾತಾಡ್ರ ಅದೆಲ್ಲ ನಂಗೆ ಮನಸ್ಸ ಬಾಧಿಸೋದಕ್ಕೆ ಎಡೆ ಕೊಡಾದಂಗೆ ದೇವರು ತನ್ನ ದೊಡ್ಡ ರಚ್ಚಿಪ್ಪ ಎನ್ನ ಬದುಕನ್ನು ತಂದನೆ. ಇದಪ್ಪರ ಮೇನ್ಮೆಯಾದದು. ಇದನ್ನು ಈ ಒಳಗದೋಗೆ ಈಗ ಅನುಭವಿಸಿಂಡಿಬೋದು ಮಾತ್ರ ಅಲ್ಲ, ಬರವೊಪ್ಪ ಜನದೋಗೆ ಏಸ್ವಾಮಿ ಒಳಗ ಬಪ್ಪನೆಗ ಅನ್ನೋ ದೊಡ್ಡ ಹಳವನ್ನ ಆ ಮುಳುಮೆಯಾದ ಆ ಬೆನಿಫಿಟ್ ಆ ಒಳ್ಳಿತ್ತ ನಾ ಹೊಂದಿನೇ ಎಂಬ ಆ ನಂಬಿಕೆಯೋಗೆ ಜಿನಗು ಆ ಎದುರ್ಪಾರ್ಪೋಡ ಸೋಮಿಗಾಯಿ ನಿಂಗೂ ನಾನು ಬದುಕೋದು ಅಪರಮುಖ್ಯ. ಆ ನಂಬಿಕೆಯೋ ಎದುರ್ಪಾರ್ಪು ಏನು ಮಾಡ್ರ ಅತ್ತೆಂಬುದಾಯ್ತಟ್ಲೆ ನಂಗೆ ಮನಸ್ಸ ಒಲ್ಲದ ಎಣ್ಣೆಗೆ ಹೋಂದ ಒಲ್ಲದ ಸೋದನೆಗೆ ಹೋಂದ ಪ್ರೊಟೆಕ್ಟ್ ಮಾಡೋದ್ಗ ಪಾದುಗಾಪುದ್ಗ ದಾರಿ ಮಾಡ್ರ. ಇತ್ತಮಾಗ್ತಾ ನಂಗೆ ಅಪ್ಪರ ತಿಳಿಂದ ಆ ತಿಳಿವುಳ್ಳವಕರಾಗಿ ಆ ಕ್ಲಿಯರ್ ಮೈಂಡೆಡ್ ಆಗಿ ಸೋಬರ್ ಮೈಂಡೆಡ್ ಅಪ್ಪರ ಜಾಗ್ರತೆಯಾಗಿ ವಿಳಿಪುಳ್ಳ ಒಂದು ಮನಸ್ಸುಳ್ಳವಕರಾಗಿ ಹೃದಯವುಳ್ಳವಕರಾಗಿ ನಂಗೆ ಬದುಕೋದು ಅಪ್ಪರ ಮುಖ್ಯ. ಅತ್ತ ನಂಗೆ ಬದುಕಿದೋ ಅಂಬುದಾಯ್ತಟ್ಲೆ ನಂಗೆ ಬದುಕು ಮೂಲಿವಾಗಿ ಸೋಮಿಯ ಬೀಸಲ ಸೋಮಿಯ ಬದುಕ ಸೋಮಿಯ ಬಲವ ನಂಗೆ ಸೂತಿಮೂತಿ ಬದುಕಾಗ ನಂಗೆ ತೋರಿಸೋದುಗ ಮುಡಿದ್ರ ಪ್ರಿಯವಾದವಕ್ರೆ. ಅಲ್ಲಿಂದ ಇಂದು ವಿಶ್ವಾಸೋಪತಿ ಗೌಪತಿ ನಂಬಿಕೆಪತಿ ನೋಡ್ನೋ ಈ ಮೂರು ಜೋಲಿ ಅಡಿಕಡಿ ಬಂದು ಬೈಬಿಳ್ದಾಗ ಬಪ್ಪುದನ್ನ ನಂಗೆ ನೋಡ್ನೋ ಇದೊಂದು ವಿಶ್ವಾಸಿಗೆ ಅಪ್ಪರ ಮುಖ್ಯ. ಇದ್ದೋಗೆ ನಂಗೆ ಜಿನಾಕು ಈ ಸೋಮ್ಯ ಮಾತು ಮೂಲ್ಯವಾಗಿದ್ದೋಗ ದೊಡ್ಡೋದ್ಗ ನಂಗೆ ಮೈಂಡ ರಿನ್ಯೂ ಮಾಡಿದವಕರಾಗಿ ನಂಗೆ ಮನಸ್ಸು ಉಸ್ತು ಮಾಡಿದವಕರಾಗಿ ನಂಗೆ ಹೃದಯ ನಂಗೆ ದೇವ್ರನ್ನ ಮಾತುದೋಗೆ ದೇವ್ರನ್ನ ಗವದೋಗೆ ವಿಶ್ವಾಸದೋಗೆ ತುಂಬಿದವಕರಾಗಿ ನಂಗೆ ಬದುಕೋದು ಅಪರ ಮುಖ್ಯ. ಆಗ ನಂಗೆ ನೋಡಿದಂಗೆ ವಾಕಿಂಗ್ ವಿತ್ ಸೋಬರ್ ಮೈಂಡೆಡ್ನೆಸ್ ನಿಂಗೂ ನಾನು ಏನು ಮಾಡಬೇಕಾ ಹಿಡದೆ ಎಂಬುದಾಯ್ತಟ್ಲೆ ನಂಗೆ ಇತ್ತವ ಬಂದು ತಿಳಿವುಳ್ಳ ಮನಸ್ಸುಳ್ಳವಕರಾಗಿ ಹೃದಯವುಳ್ಳವಕರಾಗಿಯೂ ನಂಗೆ ಜಾಗ್ರತೆಯಾಗಿ ನಂಗೆ ಬದುಕೋದು ಅಪ್ಪರ ಮುಖ್ಯ. ಇಂದ ನಾಲ್ಕಾவது ಜೋಲಿಯ ನಂಗೆ ಗಣಾಂಬೋ ಕೌಳವಕ್ರೆ ಏ ಸೋಮಿ ಹೇಯ್ದ ಆ ಮಾತುಂದ ನಂಗೆ ಗಣಾಂಬೋ ಮತ್ತೇಯು 5வது ಅಧ್ಯಾಯದೋಗೆ 14 ಆ ವಸನಗೆಟ್ಟ ನಂಗೆ ಏನು ಮಾಡೋದಾಯ್ತಟ್ಲೆ ನಂಗೆ ಓದುವೋ ಏರ್ಕಣವೇ ಈ ಪಗುದಿಯ ನಂಗೆ ಮೊದಲು ವಾರದಾಗ ಓದಿದೋ ತಿರುಗಿಯೋ ಇದನ್ನ ನಂಗೆ கணாம்போ. சோமி ஹேதரோ நீங்கள் உலகத்துக்கு வெளிச்சமாயிருக்கிறீர்கள். மலையின் மேல் இருக்கிற பட்டணம் மறைந்திருக்க மாட்டாது. விளக்கை கொளுத்தி மரக்காலால் மூடி வைக்காமல் விளக்கு தண்டின் மேல் வைப்பார்கள். அப்பொழுது அது வீட்டிலுள்ள யாவருக்கும் வெளிச்சம் கொடுக்கும். இவ்விதமாய் மனுஷர் உங்கள் நற்கிரியைகளை கண்டு பரலோகத்தில் இருக்கிற உங்கள் பிதாவை மகிமைப்படுத்தும்படி உங்கள் வெளிச்சம் அவர்கள் முன்பாக ಪ್ರಕಾಶಿಕ ಕಡವದು. ಸೋಮೇಲೆ ಹೇಗಿರ ನಿಂಗೆ ಬಂದು ಈ ಒಳಗಾಗ ಬೀಸಲಾಗಿದ್ದಿ ಅಂತ ಹೇಳಿಟ್ಟು ಕಡೆಸಿಗೆ ಏನಾಗಿರಲಿಲ್ಲ ಎತ್ತ ಆ ಬೀಸಲ ತೋರಿಸೋದು. ಅತ್ತೆಂಬುದನ ಪತಿ ಗಣಾಮನೆಗ ಮನುಷ್ಯರ್ ಉಂಗಳ್ ನರ್ಕ್ರಿಯೆகளை ಕಂಡು ಆಗ 4வது ಜೋಲಿ ಏನಾಮದೈತಟ್ಲಿ ಒಳಗಾಗ ದೇವ್ರನ್ನ ಬೀಸಲ ಹೊತ್ತುಂಡೋಪ್ಪ ಬಂದು ಕತ್ತಲೆ ತುಂಬಿದ ಹೊಲಗದೋಗೆ ಬೀಸಲ ಹೊತ್ತುಂಡೋಪ್ಪ ಬದುಕು ಎತ್ತ ಹಟ್ರಾಮದೈತಟ್ಲೆ ಪ್ರಿಯವಾದೋಕ್ರೆ
ಎ ವಾಕ್ ಎನ್ರಿಚ್ಡ್ ವಿತ್ ಗುಡ್ ಡೀಡ್ಸ್. ಒಳ್ಳೆಯ ಕ್ರಿಯೆಗೆ ಹೋವ, ಒಳ್ಳೆಯ ಕೆಲಸಕ್ಕೆ ಹೋದೋಗೆ ತುಂಬಿದ ಒಂದು ಬದುಕಾಗಿ, ಒಂದು ನಡೆಯಾಗಿ ನಂಗೆ ಹಟ್ರ ಪ್ರಿಯವಾದಕ್ರೆ ನಂಗೆ ಬದುಕು. ನೋಡ್ವಿ, ನಂಗೆ ಹೋಗಸು ಅಡುವ ಆ ದೇವ್ರನ್ನ ಬೀಸಲ, ದೇವ್ರನ್ನ ಮಹಿಮೆಯ, ದೇವ್ರನ್ನ ಒಳ್ಳಿತ ಜನ ಕಾಂಬುದುಗ ಒಂದು ವಿಧ ಏನಾಮದೈತಟ್ಲೆ, ನಂಗೆ ಆ ಒಳ್ಳೆಯ ಕೆಲಸಕ್ಕೆ ಹೋವ, ನಂಗೆ ಕುಟುಂಬ ನಡುವೆ, ನಂಗೆ ಹಟ್ಟಿ ನಡುವೆ, ನಂಗೆ ಸಮುದಾಯ ನಡುವೆ, ಮನುಷ್ಯರಿಗೋ ನಡುವೆ ನಂಗೆ ಗೀಯಬೇಕಾಗಿ ತೋರಿಸಬೇಕಾಗಿ ಹಡದೆ ಪ್ರಿಯವಾದವ್ರೆ, ತೋರಿಸಬೇಕಾಗಿ ಹಡದೆ. ಹಾಂ, ಅದನ್ನು ಜನ ನೋಡೋದಕ್ಕೆ ಮುಡಿದ್ರ ಒಳ್ಳೆಯ ಗೆಲಸವ ಮತ್ತವಕಾಗ ನಿಂಗವು ನಾನು ಮತ್ತವಕಾಗ ಒಳ್ಳಿತ್ತು ಮಾಡೋನೆಗ, ಒಳ್ಳೆಯ ಕ್ರಿಯೆಗೆ ಹೋವ, ಗೆಲಸಗೆ ಹೋವ ನಂಗೆ ಗೀವನೆಗ, ಆ ನರ್ಕ್ರಿಯೆಗಳಿಂದ ಏನಿವೆ ಗುಡ್ ಡೀಡ್ಸ್ ಅಥವಾ ಜೋಲಿಗೆ ಹೋವ ಗೀವನೆಗ, ಅದು ದೇವ್ರನ್ನ ಬೀಸಲ ಈ ಕತ್ತಲೆ ತುಂಬಿದ ಒಲಗಗ ಒತ್ತುಂಡು ಹೊರ ಪ್ರಿಯವಾದವ್ರೆ. ಇಲ್ಲಿ ಎಬೇಸಿಯರ್ 2வது ಅಧಿಕಾರದೋಗೆ 10வது ಮಾತ ನಂಗೆ ಓದೋನೆಗ ನಂಗೆ ಹೋದುವೋ. ಎಬೇಸಿಯರ್ 2:10 ಇತ್ಮಾಕೆ ಹೇಗಿರ ನಿಂಗವು ಎನ್ನವು ಏಸೋಮಿ ನಂಬೋನೆಗ ಅದು ಏನಕ್ಕಾಗಿ ದೇವರು ನಂಗವ ಹುಟ್ಟು ಮಾಡಿದ್ದಾರೆ, ತಿರುಗಿ ಹುಟ್ಟಿಸಿದ್ದಾರೆ ಎಂಬುದನ್ನ ಪற்றி ಇಲ್ಲಿ ಹೇಗಿರ, ஏனெனில் நற்கிரியைகளை செய்கிறதற்கு நாம் கிறிஸ்து இயேசுவுக்குள் சிருஷ்டிக்கப்பட்டு தேவனுடைய செய்கையாக இருக்கிறோம். அவைகளில் நாம் நடக்கும்படி அவர் முன்னதாக அவைகளை ஆயத்தம் பண்ணி இருக்கிறார். ನೋಡ್ವಿ, ಇಲ್ಲಿ ಮೊದಲು 6, 7, 8, 9 ಹೋದನೆಗ ನಿಂಗಗೂ ಎನಗೂ ರಚ್ಚಿಪೆತ್ತೆ ಸಿಕ್ಕಿರ, ದೇವ್ರನ್ನ ಮಕ್ಕ ಎತ್ತ ಹಾನೋ, ಬೀಸಲ್ನ ಜನ ಎತ್ತ ಹಾನೋ ಅತೆಮದ್ರ ಪತಿ ಹೇರ, ನಿಂಗೂ ನಾನು ಏಸೋಮಿಯ ನಂಬೋದು ಮೂಲವಾಗಿ ನಂಗ ದೇವ್ರನ್ನ ಮಕ್ಕ ಹಾನೋ. ಇದು ಯಾವ ಮನುಷ್ಯನ ಕಿರಿಯೆ ಎಂದವೋ ಅವ ಮಾಡಿದ ಒಳ್ಳೆಯ ಗೆಲ್ಚೆಂದವೋ ಅಲ್ಲ, ಇದು ದೇವ್ರನ್ನ ಕೃಪೆಯೋಗೆ, ದೇವ್ರನ್ನ ಕರುಣೆಯೋಗೆ, ದೇವ್ರನ್ನ ದೈವದೋಗೆ ನಂಗವ ದೇವರು ತನ್ನ ಮಕ್ಕ ಮಾಡಿದ್ದಾರೆ. ಆಲೆ ನಂಗೆ ನರ್ಕಿರಿಯೆಯಿಂದ ನಂಗೆ ರಚ್ಚಿಕ ಪಡೋದಿಲ್ಲ, ರಚ್ಚಿಪ್ಪ ಹೊಂದೋದಿಲ್ಲ. ನಿಂಗೂ ನಾನು ರಚ್ಚಿಪ್ಪ ದೇವ್ರನ್ನ ಕೃಪೆಯೋಗೆ, ದೇವ್ರ ನಂಗೆ ಮೇಲೆ ತೋರಿಸಿದ ಕರುಣೆಯ ಆ ದಯವ ಮೂಲವಾಗಿ ನಂಗೆ ಏಸೋಮಿ ಮೇಲೆ ಬೀಪ ನಂಬಿಕೆ ಮೂಲವಾಗಿ ಹೊಂದಿದೋ. ಆಲೆ ಏಸೋಮಿಗೆ ಹೋಗೆ ತಿರುಗಿ ಹುಟ್ಟಿದದಿಂದ, ಏಸೋಮಿಗೆ ಹೋಗೆ ದೇವರು ನಂಗವ ಸೃಷ್ಟಿಸಿದದಿಂದ ಅಂತ ಹಡದಿಲ್ಲ. ಆಗ ಏಸೋಮಿಗೆ ಹೋಗೆ ನಂಗೆ ತಿರುಗಿ ಹುಟ್ಟೋದುಗ ಒಂದು ನೋಕಡದೆ ಏನಂದಲೆ, ಏಸೋಮಿಯ ನಂಬುವ ಒಬ್ಬೊಬ್ಬನು ತಂಗ ಬದುಕದೋಗೆ ಮತ್ತವಕಗ ಈ ಹೊಲಗಗ ತಂಗ ಎಲ್ಲಿದ್ದಾರೆಯೋ ಅಲ್ಲಿ ಒಳ್ಳೆಯ ಗೆಲ್ಚಗೋವ ಗೀವುದು ಒಂದು ಹೇಗಿ ಸೋಮಿ ಎದುರು ನೋಡಿಯರ ನಾ ಏಸೋಮಿ ನಂಬಿದೆ, ದೇವರನ್ನು ಹರಿಸಿದ್ದಾರೆ, ದೇವರನ್ನು ಒಳ್ಳಿತು ಮಾಡಿದ್ದಾರೆ ಅತಂದು ಹೇಟು ಎಸಗೋ ಸುಯನಲ್ಲದೋಗ ನಂಗೆ ಬದುಕೋದು ಮುಡಿದ್ರ, ನಂಗೆ ಒಳ್ಳಿತವೇ ಹರಿಸಿ ನಂಗೆ ಬದುಕೋದು ಮುಡಿದ್ರೆ ಪ್ರಿಯವಾದವ್ರೆ. ಅತ್ತಮಾಕ ನಂಗೆ ಬದುಕಿದೋ ಎಂಬುದಾಯ್ತಟ್ಲೆ ನಂಗೆ ಹೋಗ ಸಡುವ ಬೀಸಲು ಹೊರಾಸ್ ಹೋಗ, ನಂಗೆ ಮೂಲವಾಗಿ ದೇವ್ರನ್ನ ಒಳ್ಳಿತ, ದೇವ್ರನ್ನ ಕೃಪೆಯ, ದೇವ್ರನ್ನ ಹರ್ಷಣೆಯ ಜನ ಕಾಂಬುದುಗ ಮುಡಿಯ ಕೌಳ್ಳವ್ರೆ. ನಿಂಗವು ನಾನು ಏಸೋಮಿಯ ಹೆಸರುದೋಗೆ ನಂಗೆ ಮತ್ತವಕಾಗ ಒಳ್ಳಿತ್ತು ಮಾಡೋದಕ್ಕಾಗಿ ಅವಕಾಗ ಬಂದು ದೇವ್ರನ್ನ ಬಂದು ಹರ್ಷಣೆಯ, ದೇವ್ರನ್ನ ಒಳ್ಳಿತ, ಒಳ್ಳೆಯ ಗೆಲಸಗೋವ, ಒಳ್ಳೆಯ ಕ್ರಿಯೆಗೋವ ನಂಗೆ ಒಳಗದೋ ಜನಗೋ ನಡುವೆ ಗೀವುದಕ್ಕಾಗಿ ಸೋಮಿ ನಂಗವ ಏಸೋಮಿಗೆ ಹೋಗಿ ಹುಟ್ಟು ಮಾಡಿದ್ದಾರೆ. ನಂಗೆ ಅದುಗೈತೆ ತಿರುಗಿ ಹುಟ್ಟಿದೋ, ಅದುಗೈತೆ ನಂಗೆ ತಿರುಗಿ ಹುಟ್ಟಿದೋ. ನಂಗೆ ಒಳ್ಳಿತು ಮಾಡೋದನಿಂದ ನಂಗೆ ರಚ್ಚಿಪ್ಪ ಸಿಕ್ಸೋದಿಲ್ಲ, ನಂಗೆ ರಚ್ಚಿಪ್ಪ ಸಿಕ್ಸದಿಂದ ನಂಗೆ ನಿಶ್ಚಯವಾಗಿ ಆ ಒಳ್ಳೆಯ ಗೆಲ್ಸಗೋವ ನಂಗೆ ಗೀವುದು ಪ್ರಿಯವಾದವ್ರೆ. ಏಸೋಮಿ ತನ್ನ ಮಾತುದೋಗೆ ಹೇಗುಲಿಯ ಏಸೋಮಿ ಹೇಳಿದರು, ಈ ಕುನ್ನವಕಗ ಎನ್ನ ಹೆಸರುದೋಗೆ ಏನ ಮಾಡೀರಿಯೋ ಅವನು ಎನಗವೇ ಮಾಡೀರಿ ಅಂತಂದೇಗಿ ಸೋಮಿ ಹೇಳಿದರು ಪ್ರಿಯವಾದವ್ರೆ. ಆ ಕುನ್ನವ ಕಾಂಬುದ್ದಾರಂಬುದೈತಟ್ಲೆ ಈ ಒಲಗದೋಗೆ ತೇವೆ ಉಳ್ಳ ಜನಗೋ ನೋಡ್ವಿ. ಇಂದು ನಿಂಗಗೂ ಎನಗೂ ದೇವ್ರಿಗೆ ನಂಗೆ ನನ್ರಿ ಹೇಗೋದು, ನಂಗೆ ಏವಿದ್ದೋಗಿಯೋ, ನಂಗೆ ದೊಡ್ಡ ಅಳವನಿಲ್ಲಾದಲಿಯೋ, ನಂಗೆ ತಿಂದು ಕುಡಿತು ಒಂದು ಬಟ್ಟೆಕ್ಕಿ ಹೋಯ್ ಬಪ್ಪ ಅಳವನ ಎಸಗೋ ಒಳ್ಳಿತುಗೋವ ದೇವರು ತಂದಾರೆ. ಅತ್ತಮಾಕ ಒಳ್ಳಿತುಗೋ ಇಲ್ಲಾದಂಗೆ ಇಂದಿ ಒಳಗನೆ ಎಸಗೋ ಕಷ್ಟಪಡುವ ಜನ, ವೇದನೆಯೋಗಿಬ್ಬ ಜನ, ಸಂಕಟದೋಗಿಬ್ಬ ಜನ,
ಬಂಬು ಬಾರದೋಗಿ ಜನ ಎಸಗು ಇದ್ದಾರೆ. ಅಥವಾ ನಿಂಗೂ ನಾನು ಒಳ್ಳಿತು ಮಾಡೋದಕ್ಕಾಗಿ ಒತ್ತಾಸೆ ಮಾಡೋದಕ್ಕಾಗಿ ದೇವರು ನಂಗೆ ಬಿತ್ತಾರೆ ಪ್ರಿಯವಾದವ್ರೆ. ನಂಗೆ ಸೋಮಿ ನಂಬಿಟ್ಟು ಅಪರ ಸುಯನಲವಾಗಿ ಎಲ್ಲ ಎನಗ ಎಂಗ ಕುಟುಂಬಗ ಅತ್ತನಿಗೆ ಒಂದು ಸುಯನಲವಾದಿಯಾಗಿ ನಿಂಗೂ ನಾನು ಬದುಕக்கூடாது ಅತ್ತ ಬದುಕಿದೋ ಎಂಬುದಾಯ್ತಟ್ಲೆ ನಂಗ ಬದುಕು ಮೂಲವಾಗಿ ಏಸೋಮಿಯ ಬೀಸಲ ಏಸೋಮಿಯ ಬದಕ ಬಲವ ತನ್ನ ಒಳ್ಳಿತ ಈ ಒಲಗಗೆ ಎತ್ತಿನೊಪ್ಪದು ಮುಡಿಯ ಅಲ್ಲ ದೇವರು ಈ ಕತ್ತಲೆ ತುಂಬಿದ ಒಲಗದೋಗೆ ಕತ್ತೋದಗಾಯಿ ನಂಗೆ ಕುರಿಸ್ತೇನೆ ಎಳುಂಬಿ ಪ್ರಗಾಸಿ ಉನ್ ಒಳಿ வந்தது. சோமி இந்த எழுதிரு இருள் பூமியையும் காரிருள் ஜனங்களையும் மூடும், ஆனாலும் கர்த்தர் உன்மேல் உதிப்பார், அவருடைய மகிமை உன்மேல் காணப்படும் ಎಂದು ಹೇಳಿದರು. ನೋಡ್ವಿ, ಇಂದು ದೇವರು ನಂಗೆ ಬದುಕುದಾಗ ಬಂದಿದ್ದಾರೆ, ತನ್ನ ಬೀಸಲು ಬಂದಡದೆ, ತನ್ನ ಮಹಿಮೆ ನಂಗೆ ಹೋಗಸು ಬಂದಡದೆ. ಎಂದು ಯೇಸೋಮಿ ನಂಗೆ ಹೋಗಸು ಬಂದಿದ್ರೋ ಅಂದೇ ದೇವ್ರನ್ನ ಮಹಿಮೆ, ದೇವ್ರನ್ನ ಬಲ, ದೇವ್ರನ್ನ ಬೀಸಲು, ದೇವ್ರನ್ನ ಹರ್ಷಣೆ, ದೇವ್ರನ್ನ ಕುರುಬೆ ಎಲ್ಲ ನಂಗೆ ಬದುಕು ಬಂದಡದೆ. ಏನಗಾಯಿಂದಲೇ ನಂಗಗಾಯಿ ಮಾತ್ರ ಅಲ್ಲ, ನಂಗೆ ಮೂಲವಾಗಿ ದೇವ್ರನ್ನ ಬೀಸಲ ಮಹಿಮೆಯ ಉಳ್ಳಿತ ಈ ಒಳಗ ತೋರಿಸೋದಕ್ಕಾಗಿ ಬಂದಡದೆ. ಇತ್ತ ಹಟ್ಟದಿಂದ ಸೋಮಿ ಮಾತೇರ ನಂಗೊಬ್ಬೊಬ್ಬನು ನಂಗ ಉರಿಯದಲ್ಲ, ನಂಗಗ ಬೇಕಾದದನ್ನ ಮಾತ್ರ ಅಲ್ಲ, ಮತ್ತವಕ್ಕಗ ಬೇಕಾದದನವು ನಂಗೆ ಏನು ಮಾಡೋದು ಎಂಬುದಾಯ್ತಟ್ಲೆ ನಂಗೆ ಹರಿಸೋದು. ಅತ್ತಂದೇಗಿ ಸೋಮಿ ಮಾತು ನಂಗೆ ಹೇಗಿರ பிறனுக்கானவைகளையும் நோக்குவானாக. அந்த ನಂಗೆ ಸುತ್ತಿ ಮುತ್ತಿ ಆಡುವ ಹೊಲಗದೋಗೆ ಏನು ತೇವೆಡದೆ ಏನು ಜೋಲಿ ಹಡದಿಂದೇಗಿ ಅದುಗ ನಂಗೆ ಉಣರ್ವುಳ್ಳವಕರಾಗಿದ್ದು ಅಥವಾ ಉಳ್ಳಿ ಗೆಲ್ಚಗೋವ ನಂಗೆ ಗೀವುದುಗ ನಂಗೆ ಬದುಕುಗೋ ಒಪ್ಸಿಕೊಡುವೋ. ಕಡೈಸಿಯಾಗಿ ನನ್ನಿಂಗೆ ಕೂಡ ಒಂದು ಜೋಲಿಯ ಗಣಾಂಬಿಷ್ಟು ಬೇತಂದ ಪ್ರಿಯವಾದವ್ರೆ. ಆಗ ನಂಗೆ 4 ಜೋಲಿಗೆ ಹೋಗಿ ನಗಟ್ಟ ನೋಡಿದೋ ನಂಗೆ ಹೋಗಾಸಡುವ ದೇವ್ರನ್ನ ಬೀಸಲ ಎತ್ತೆ ಕತ್ತೋದು, ಎತ್ತೆ ತೋರಿಸೋದು ಅತ್ಯಮನ ಸಂಬಂಧವಾಗಿ ಮೊದಲು ನಂಗೆ ದೇವರು ಕೂಡ ಐಕ್ಯದಾಗ ಜಿನಗು ದೊಡ್ಡವಕರಾಗಿರ್ಬೋದು, ಅದ ಮೇಲೆ ಆಸೆ ಬೇಪವಕರಾಗಿರ್ಬೋದು ಅಂದಾಗಿ ಪರಿಸುತ್ತಾವ್ಯಾದ ದೇವರು ಕೂಡ ಆಡುವ ಐಕ್ಯವ ನಟ್ಟ ನಂಗೆ ದೊಡ್ಸೋದು ಮನಪತಿ ಗಣ ಅಂದು. ಎರಡಾದಾಗಿ ನಂಗೆ ಕುಟುಂಬದೋಗೆ ನಂಗೆ ಸಭೆಗೋ ನಡುವೆ ನಂಗೆ ನಟ್ಟು ಮುಟ್ಟದೋಗಿ ಒಬ್ಬೊಬ್ಬನು ಕೊಡವು ನಂಗೆ ಎತ್ತೆ ನಟ್ಟು ನಡುವುದು ಅತೆಮನಪತಿ ನಂಗೆ ಬಂದು ಗಣ ಅಂದು. ಪರಿಸುತ್ತಾವ್ಯಾದವಕ್ರ ನಂಗೆ ಬಂದು ದುಃಖಪಡಿಸக்கூடாದು. ಮನುಷ್ಯರ ಟ್ರೀಟ್ ಮಾಡುವ ವಿಧ ಅಪರ ಒಳ್ಳಂಗ ಹಡೋದು ಮನಪತಿ ನಂಗೆ ಗಣಾಂದೋ. ಮೂರವದಾಗಿ ನಂಗೆ ಗಣಾಂದೋ ಏನೋ ಪತಿ ಗಣಾಂದೋ ಎಂಬುದೈತಟ್ಲೆ ನಂಗೆ ಎತ್ತೆ ತಿಳಿವುಳ್ಳವಕರಾಗಿ ನಂಗೆ ಬದುಕೋದು ಅಥವಾ ಪತಿ ಗಣಾಂದೋ. ಎತ್ತೆ ನಂಗೆ ಹೃದಯವು ನಂಗೆ ಮನಸ್ಸು ಜಾಗ್ರತೆಯಾಗಿ ಕಾಪುದು ಅತೆಮನ ಪತಿ ನಂಗೆ ನೋಡಿದೋ ವಿಶ್ವಾಸೋಪತಿ ಗಾವೋಪತಿ ನಂಬಿಕೆ ಪತಿ ಆ 3 ಜೋಲಿಗೋ ಎತ್ತೆ ನಂಗೆ ಹೃದಯವ ಮನಸ್ಸ ಕಾತ್ರಾಮದನ ಪತಿ ನಂಗೆ ನೋಡಿದೋ. ಹಿಂದೆ 4ವದಾಗಿ ನಂಗೆ ಬದುಕು ಎತ್ತೆ ಹಡೋದು ಅತೆಮದೈಟ್ಲೆ ನಂಗೆ ಬದುಕುನ ನಡೆ ಒಂದು ಒಳ್ಳೆಯ ಕೆಲಸದೋಗೆ ತುಂಬಿ ಹಡೋದು, ಎನ್ರಿಚ್ಡ್ ವಿತ್ ಗುಡ್ ಡೀಡ್ಸ್ ತುಂಬಿ ಹಡೋದು ಮನಪತಿ ಕಣಂದು. ಕಡೈಸಿಯಾಗಿ ಈ ಜೋಲಿ ಹೇಗಿ ನಂಗೆ ಹರಕೆ ಮಾಡಿ ಮುಡ್ಚುವ ಪ್ರಿಯವಾದಕ್ರೆ ಏನಂಬೈತಟ್ಲೆ ನಂಗೆ ಸೋಮಿ ಮಾತು ನಂಗೆ ಓದಿಂಬೋ ರೋಮರ್ಗ ಪೌಲ್ ಬರೆದ ಆ ಪತ್ರಿಕೆಯೋಗೆ 13வது ಅಧ್ಯಾಯದೋಗೆ 11-14 ಗೆಟ್ಟ ಆಡುವ ಮಾತುಗೋವ ನಾ ಓದಿನೆ. நித்திரையை விட்டு எழுந்திருக்கத்தக்க வேளை ஆயிற்றென்று நாம் காலத்தை அறிந்தவர்களாய் இப்படி நடக்க வேண்டும். நாம் விசுவாசிகளான போது ரட்சிப்பு சமீபமாய் இருந்ததை பார்க்கிலும் இப்பொழுது அது நமக்கு அதிக சமீபமாய் இருக்கிறது. இரவு சென்று போயிற்று, பகல் சமீபமாயிற்று. ஆகையால் அந்தகாரத்தின் கிரியைகளை நாம் தள்ளிவிட்டு ஒளியின் ஆயுதங்களை தரித்து கொள்ள கடவோம். களியாட்டும் வெறியும் வேசித்தனமும் காமவிகாரமும் வாக்குவாதமும் பொறாமையும் உள்ளவர்களாய் நடவாமல் பகலிலே நடக்கிறவர்கள் போல சீராய் நடக்க கடவோம். துர்ரிச்சைகளுக்கு இடமாக உடலை பேணாமல் இருந்து கர்த்தராகிய இயேசு கிறிஸ்துவை தரித்து கொள்ளுங்கள்.
ಇಲ್ಲಿ ಅಪ್ಪೋಸ್ತಲನಾದ ಪೌಲ್ ಹೇಗಿನ ಏನು ಹೀನಾಮದೈತಟ್ಲೆ, ನಂಗೆ ಎಂದು ಏಸೋಮಿ ನಂಬಿದವೋ ಅಂದುನ ಜಿನವಿಡ ಇನ್ನೂ ಏಸೋಮಿ ವರುಗಪ್ಪರ ಸಾರೆ ಹಡದೆ ರಚ್ಚಿಪ್ಪು ಸಮೀಪಮಾಯಿಟ್ಟು ಅಂದರೆ ಏಸೋಮಿ ಒಳಗೆ ಬಪ್ಪುದು ಸಾರೆ ಹಡದೆ ಏಸೋಮಿ ಬಪ್ಪನಿಗೆ ಎಲ್ಲವ ಮುಳುಮೆಯಾಯಿ ಮೀಟತ್ತ ಹೋದಾರ. ಆಗ ಅತ್ತವ ನೆಲಮಿಯೋಗಿ ಇಬ್ಬ ನಂಗ ಏನು ಮಾಡೋದು ಅತ್ತೆಂಬುದಾಯ್ತಟ್ಲೆ ಬಂದು ಅತ್ತ ಹಟ್ಟದಿಂದ ನಿಂಗೂ ನಾನು ಕತ್ತಲೆಯ ಗೆಲ್ಚಗೋವ, ಕತ್ತಲೆಯ ಕ್ರಿಯೆಗೋವ. ಕತ್ತಲೆಯ ಕ್ರಿಯೆಗೋ ಅಂದರೆ ಪಾಪದ ಕ್ರಿಯೆಗೋ, ಪಿಸಾಸಿಯ ಗೆಲ್ಚಗೋ, ಈ ಒಳಗದ ಕ್ರಿಯೆಗೋ ಇತ್ತವ ಈ ಹೊಲ್ಲದನ್ನೆಲ್ಲವ ನಂಗೆ ತಳ್ಳಿಬಿಟ್ಟು ಒಳಿಯಿನ ಆಯುಧங்களை ತರಿತುಕೊಳ್ಳೆ ಕಡವು. ಬೀಸಲ್ನ ಜೋಲಿಗೆ ಹೋವ ನಂಗೆ ಬಂದು ಇಕ್ಕಿಂಬೋ ಅದನ್ನ ಹಿಟ್ಟು ಅರ್ಥ ಲಿಸ್ಟ್ದಾಗ ಆ ಹೊಲ್ಲದ ಪಾಪದ ಜೋಲಿಗೆ ಹೋಗೋ ಪತ್ತಿ ಕಣನ್ನ. ಆಗ ನೋಡ್ವಿ, ನಿಂಗ ಬದುಕುನ ಎನ್ನ ಬದುಕುನ ನಂಗೆ ಮತ್ತವಕಾಗ ಒಳ್ಳೆಯ ಕ್ರಿಯೆ ಮಾಡೋದು, ಮತ್ತವಕಾಗ ಒಳ್ಳಿತ್ತು ಮಾಡೋದು ಮಾತ್ರ ಅಲ್ಲ, ನಂಗೆ ಬದುಕುನ ಮೊರೆಯೇ, ನಂಗೆ ಬದುಕುನ ನಡತೆ, ನಂಗೆ ಬದುಕುನ ಜೋಲಿಗೋ ಬಂದು ಅಪ್ಪರ ಶುದ್ಧ ಹುಳ್ಳದಾಯಿ ಹಡೋದು, ನಂಗೆ ಬದುಕುನ ಕಾರ್ಯಗೋ ಎತ್ತ ಹಡೋದು ಎಂಬುದಾಯ್ತಟ್ಲೆ ದೇವರಿಗೆ ಮಗಿಮೆತ್ತಿ ಬಪ್ಪದಾಯಿ ಹಡೋದು. ಪ್ರಿಯವಾದಕ್ರೆ, ಪಾಪದ ಜೋಲಿಗೆ ಹೋವ ನಂಗೆ ಬದುಕು ಅಂದ ತಳ್ಳಿ ನೀದಿಯ ಜೋಲಿಗೆ ಹೋವ ಅಲ್ಲದು ದೇವ್ರನ್ನ ಜೋಲಿಗೆ ಹೋವ ಮಾಕೆ ನಂಗೆ ಬದುಕೋದು ಅಪ್ಪರ ಮುಖ್ಯ ಗೌಳ್ಳವ್ರೆ. ಎ ವಾಕ್ ಶನ್ನಿಂಗ್ ಡಾರ್ಕ್ ಡೀಡ್ಸ್, ಆ ಕತ್ತಲೆಯ ಗೆಲ್ಚಗೋವ ತಳ್ಳೋದಾಗಿ, ಕತ್ತಲೆಯ ಗೆಲ್ಚಗೋವ ಆ ಬಂದು ಎಡೆಯ ಕೊಡಾದಂಗೆ ಕತ್ತಲೆಯ ಗೆಲ್ಚಗೋಗ ಅಡಿ ಮುಚ್ಚುವ ಒಂದು ಬದುಕಾಗಿ ನಂಗೆ ಬದುಕು ಹಾಡೋದು. ಹಾಂ ನೋಡ್ವಿ, ನಿಂಗವು ಎನ್ನವು ಅಥವಾ ಒಂದು ವಸ್ತಿಯಾದ ಬದುಕಿಗಾಗಿ ಸೋಮಿ ನಂಗೆ ಒಕ್ಕೂರಿಸಿದ್ದಾನೆ. ನೋಡ್ವಿ, കളിയാട്ടും വെറിയും വേസിത്തനമും കാമവികാരമും വാക്കുവാദമും പൊറാമയും ഉള്ളവர்களாய் நடவாமல் அத்த பதுக்காதங்க பகலிலே நடக்கிறவர்களைப் போல சீராய் நடக்க வேண்டும். பகலிலே நடக்கிறவர்களைப் போல அத்தனில் அர்த்த ಏನಾಮದಾಯ್ತಟ್ಲ ಗೌಳ್ಳೋಕ್ರೆ ಸೋಮಿಯ ನಂಬಿದ ಮಕ್ಕೆತ್ತ ನಡೆದಾರವೋ, ಬೀಸಲ್ನ ಜನ ದೇವ್ರನ್ನ ಮಕ್ಕಂದ ಏನವೇ ಅವಕ್ಕೆತ್ತ ನಡುವುದು ಅಂದ ಹೇಗೆ ದೇವರು ಬಿತ್ತಾರಿಯೋ ಅತ್ತಮಕ್ಕೆ ಶುದ್ಧ ಉಳ್ಳವಕರಾಗಿ, ಶುದ್ಧದ ದಾರಿಯೋಗೆ, ನೀದಿಯ ದಾರಿಯೋಗೆ, ಗವದ ದಾರಿಯೋಗೆ, ಒಳ್ಳಿತನ ದಾರಿಯೋಗೆ ನಂಗೆ ಬದುಕೋದಪ್ಪರ ಮುಖ್ಯ. ನಂಗೆ ಗೀವುದು ಮಾತ್ರ ಅಲ್ಲ, ನಂಗೆ ಒಳ್ಳಿತನ ಆ ಗುಡ್ ಡೀಟ್ಸ್ದೋಗೆ ನರ್ಕ್ರಿಯ ಯೋಗ ಒಳ್ಳೆಯ ಕೆಲಸಗೋದಾಗ ತುಂಬಿಬೋದು ಮಾತ್ರ ಅಲ್ಲ ನಂಗೆ ಬದುಕು. ನಂಗೆ ಬದಕ್ಕೆ ಒಂದು ಶುದ್ಧ ಉಳ್ಳ ಒಂದು ನೀದಿಯ ದಾರಿಯೋಗಿಯು, ಪರಿಶುದ್ಧದ ದಾರಿಯೋಗಿಯು, ಒಳ್ಳಿತನ ದಾರಿಯೋಗಿಯು ನಡವ ಒಂದು ಬದುಕಾಯಿ ಹಿಡೋದು. ಅಥವಾ ಕತ್ತಲೆಯ ದಾರಿಗೋವ, ಕತ್ತಲೆಯ ಜೋಲಿಗೋವ, ಕತ್ತಲೆಯ ಕ್ರಿಯೆಗೋವ, ಪಾಪದ ಗೆಲಸಗೋವ ನಂಗೆ ಬದುಕನ್ನ ತಳ್ಳಿ ನಂಗೆ ಬದುಕೋದು, ತಳ್ಳಿ ಬದುಕೋದು ಅತ್ತಮಾಕ ನಂಗೆ ಬದುಕಿದು ಅಂಬುದಾಯ್ತಟ್ಲೆ. ನಂಗೆ வாழ்க்கைಯ, ನಂಗೆ ನಡವ ವಿಧವ, ನಂಗೆ ಮಾತಾಡುವ ವಿಧವ, ನಂಗೆ வாழ்க்கைಯ செயல்பாடுಗೆ ಹೋವ ನಂಗೆ ಸುತ್ತಿಮುತ್ತಿ ಬವಕ ನೋಡೋನೆಗ ಅದು ಏನವ ತೋರಿಸಿರಂಬದೈತಟ್ಲೆ ಏಸೋಮಿಯ ಬೀಸಲ ನಂಗೆ ಬದುಕು ಮೂಲವಾಗಿ ಅದು ತೋರಿಸಿರ ಅತ್ತೈ ಕತ್ತಲೆ ತುಂಬಿದ ಹೊಲಗದೋಗೆ ನಂಗೆ ಕತ್ತೋದ್ಗೂ ಮುಡಿದ್ರ ಜನಗೋ ನಂಗೆ ಹೃದಯಗೆ ಹೋಗಿ ಹಡುವ ಆ ಬೀಸಲು ನೋಡುವಂಗೆ ಸೋಮಿ ಮಾಡಿರ. ಆ ಬೀಸಲು ಕತ್ತಲೆ ನಡುವ ಕತ್ತಿರ, ಯಾಕಂದ್ರೆ ಒಲಗದೋಗಿ ಇವೆಲ್ಲ ತುಂಬಿ ಹಡದೆ, ಇದುಗ ಅಂಜೆ ಇಲ್ಲೇ ಒಲಗದೋಗ ತುಂಬಿ ಹಡದೆ. ಪ್ರಿಯವಾದೋಕ್ರೆ, ಇಂದು ಜವ್ವಾನಿ ಕುನವೆಗ ವಿಶೇಷವಾಗಿ ಬಂದು ಪಾಪದ ಜೋಲಿ ಎಲ್ಲ ಇತ್ತು, ಹೊಲದ ಜೋಲಿ ಎಲ್ಲ ಸೆಲ್ಫೋನ್ದೋಗೆ ಕೈಯೋಗ ಹಡದೆ, ನಂಗೆ ಮನೆಯೋಗ ಹಡದೆ. ಪಾಪ ಮಾಡೋದಕ್ಕಾಗಿ, ತಪ್ಪು ಮಾಡೋದಕ್ಕಾಗಿ ದೂರ ಹೋಗಬೇಕಾದ ಅವಶ್ಯ ಇಲ್ಲ. ಇಂದು ಒಳಗೆ ಏನು ಮಾಡಿ ಹಡದೆ ಎಂಬುದಾಯ್ತಟ್ಲೆ ತೊಯಿಲ್ನುಟ್ಪಂ ಅತೆಂಬ ಟೆಕ್ನಾಲಜಿ ಎಂಬ ಹೆಸರುದೋಗೆ ನಂಗೆ ಕೈಗ ಹೊತ್ತು ಬಂದಡದೆ. ಅಂದ ನಂಗೆ ಅಪ್ಪರ ಜಾಗ್ರತೆ ಇಬ್ಬದಪ್ಪರ ಮುಖ್ಯ. ನಂಗೆ ಕುಟುಂಬದೋಗೆ ನಂಗೆ ಇಬ್ಬ ಜವ್ವಾನಿ ಹೆಂಕುನವಿಯ ಗಂಡು ಕುನವಿಯ ನಿಂಗೂ ನಾನು ಅಪ್ಪರ ಜಾಗ್ರತೆಯಾಗಿ ಅವಕಾಗ ಸೋಮಿಯ ಮಾತುನ ಜೋಲಿಗೋವ ಹೇಗೆ ಅವಕರ ನಡೆಸಬೇಕಾದ ದೊಡ್ಡ ಪೊರುಪು ಇಂದು ನಂಗೆ ಅವ್ವಪ್ಪ ಒಬ್ಬೊಬ್ಬಗೂ ಹಡದ ಗೌಳ್ಳವ್ರೆ.
ನಂಗೆ ಜೋವನ್ ಕುಣ್ವೆ ಅವಕ್ಕ ನಂಗೆ ಏದೋ ಹೇಗ್ಯಾರ ನಂಗಗ ಇವಕ್ಕ ಒಳಗಿದ್ದಾರೆ ಅಂದಾರ ಹರಕೆ ಮಾಡಿ ಅಂದಾರ ಬೈಬಲ್ ಹೊನ್ನೆ ಅಂದಾರ ಅಲ್ಲಿಗೆ ಹೊಟ್ಟು ಬಣ್ಣೆ ಅಂದ್ರೆ ಇಲ್ಲಿ ಹೊಟ್ಟು ಬಣ್ಣೆ ಅಂದಾರ ಸೆಲ್ ಫೋನ್ ನೋಡಿರ ಅಂದ್ಬಿಟ್ಟು ನಂಗೆ ಅವಕ್ರ ತಂಗ ಇಷ್ಟಗ ಬಿಡೋದು ಆಬತ್ತು ಹಡದೆ ದೇವ್ರನ್ನ ಮನುಷ್ಯನಾದ ನಾ ಈ ಕಾರ್ಯದಾಗ ತೊಡಂದು ನಂಗೆ ಸಭೆಗೆ ಹೋವನ ಎಚ್ಚರಿಕೆ ಮಾಡನೆ ನಂಗೆ ಕುಟುಂಬಕ್ಕೆ ಹೋವ ಒಳ್ಳೆಯ ನೋಕವೋಡನ ಎಚ್ಚರಿಕೆ ಮಾಡನೆ ಪ್ರಿಯವಾದವ್ರೆ ಎಚ್ಚರಿಕೆ ಮಾಡನೆ ನಂಗೆ ಕುನವೇ ಹೊಲ್ಲ ಅಂದ್ರೆ ಹೇಗೋದಿಲ್ಲ ಪಿಸಾಸಿ ಒಲ್ಲದಮ್ಮ ಪಾಪ ಇಂದು ಪಕ್ಕ ಹಡದೆ ಪಾಪ ಹೊಲ್ಲದದು ಈ ಒಲ್ಲದ ಹೊಲಗದೋಗಿದ್ದೋ ಅದರಿಂದ ನಂಗೆ ಜಾಗೃತಿ ಎಬ್ಬುದು ಅಂದ್ರೆ ನಾ ಹೇಗಿನೇ ಅದೆಲ್ಲ ತಳ್ಳಿದವಕ್ರಾಗಿ ನಂಗೆ ಏನು ಮಾಡೋದು ಮುದಾಯ್ತಟ್ಲೆ ನಂಗೆ ಸೋಮಿ ನೋಡಿ ಬದುಕಬೇಕಾಗಿ ಹಡದೆ ಎಬ್ರೇರ್ 12:1 ಓದಿನೇ ಇಲ್ಲಿಯ ಎಲ್ಲ ಬಾರಗೋವ ನಂಗೆ ಸುತ್ತಿ ನೆರುಕವಾಗಿ ನಂಗೆ ಸಾರೆ ಹಡುವ ಪಾಪಗೋವ ತಳ್ಳಿಟ್ಟು ನಂಗೆ ವಿಶ್ವಾಸವ ಆರಂಭಿಸುವ ಮುಡಿಚುವ ಸ್ವಾಮಿ ನೋಡಿ ನಂಗೆ ಅಪ್ಪರ ಪೊರುಮೆಯೋಡ ನಂಗೆ ಜಾಗೃತಿಯೋಡ ಹೊಡೋದು ಈ ಸ್ವಾಮಿ ಮಾತೇ ಇರ ಉಳ್ಳವ್ರೆ ನಿನ್ನ ಬದುಕದೋಗೆ ಎನ್ನ ಬದುಕದೋಗೆ ಪಾಪದ ಕ್ರಿಯೆಗೋ ಪಾಪದ ಗೆಲ್ಸಗೋ ಹೊಲ್ಲದ ಜೋಲಿಗೋ ಹಡದೆ ಎಂಬುದಾಯ್ತಟ್ಲೆ ಕುಡಿ ಬೇರೆ ಹೊಲ್ಲದ ಏನೇನು ಹೊಲ್ಲದ ಜೋಲಿಗೋ ಎಲ್ಲ ಹಡದಿಯೋ ಜನಗೋ ನೋಡುವಂಗೆ ಅಲ್ಲದು ಜನಗೋ ನೋಡುವಂಗೆ ಮಾತ್ರ ಅಲ್ಲ ಜನಗೋ ನೋಡದ ಜೋಲಿಗೆ ಹೋಗುವ ಸೋಮೇನ ನೋಡಿದ್ದಾರೆ ಪಾಪವು ಅಪ್ರಕಾಲ ರಹಸ್ಯವಾಗಿ ಹಡೋದಕ್ಕೆ ಮುಡಿಯ ಬೀಸಲು ಏನು ಮಾಡ್ರ ಅಂದ್ರೆ ಅದನ್ನು ಹೊರಾಸತಿ ಬಂದುಬಿಟ್ರ ನಾಲ್ಕು ಅರವಂಗೆ ಹೇಳ್ಬಿಟ್ರ ಆಗ ನಂಗೆ ಬದುಕುನ ಅಥವಾ ಜೋಲಿಗೋ ಹಡದೆ ಎಂಬುದಾಯ್ತಟ್ಲೆ ನಂಗೆ ಅದನ್ನೆಲ್ಲವ ತಳ್ಳಿದವಕರಾಗಿ ಒದಕಿದವಕರಾಗಿ ಅದೆಲ್ಲ ಬೇಡ ಅಂದು ತೀರ್ಮಾನಿಸಿದವಕರಾಗಿ ನಂಗೆ ದೇವರ ಮುಂದಾಡು ನಂಗೆ ಸರಿಯಾಗಿ ನೀದಿಯೋಗಿಯೋ ಶುದ್ಧದೋಗಿಯೋ ಗವದೋಗಿಯೋ ನಂಗೆ ಬದುಕೋದುಗ ನಂಗೆ ಒಪ್ಪಿಸಿಕೊಡುವು ನಂಗೆ ಬದುಕತ್ತೆ ಹಡದೆ ಎಂಬುದೈತಟ್ಲೆ ನಂಗೆ ಮೂಲವಾಗಿ ಈ ಬೆಟ್ಟ ಸ್ವಾಮಿ ನಂಬಿ ಬಂದ್ರ ದೇವ್ರನ್ನ ಹೆಸರು ಮಗಿಮೆ ಹಾರ ಅಂದ್ರೆ ಇತ್ತವ ಒಂದು ಬದುಕು ನೇರಾಗಿ ನಂಗೆ ಒಪ್ಪಿಸಿಕೊಡುವ ಪ್ರಿಯವಾದವ್ರೆ 5 ಜೋಲಿ ನಹೈದೆ ರೇಡಿಯೇಟಿಂಗ್ ದ ಲೈಟ್ ವಿತಿನ್ ನಂಗೆ ಹೋಗಸ್ ಹಡುವ ಆ ಬೀಸಲ ನಂಗೆ ಎತ್ತೆ ರೇಡಿಯೇಟ್ ಮಾಡೋದು ಎತ್ತೆ ತೋರಿಸೋದು ಎತ್ತೆ ಕತ್ತೋದು ಎಂಬುದನ್ನು ಪತ್ತಿ ಮೊದಲ ಜೋಲಿ ಸೋಮಿ ಕೋಡಾಡುವ ಐಕ್ಯದೋಗೆ ನಂಗೆ ತೊಡಂದು ದೊಡ್ಡೋದು 2வது ಜೋಲಿ ಮತ್ತೊಬ್ಬರ ಕೋಡಾಡುವ ನಟ್ಟದೋಗೆ ಸರಿಯಾದ ನಟ್ಟುಗೋವ ನಡುವುದು ನಟ್ಟುಗೋ ಅಪ್ರ ಮುಖ್ಯ ನಂಗೆ ಸರಿಯಾಗಿ ಮನುಷ್ಯರ ಟ್ರೀಟ್ ಮಾಡೋದು ನಂಗೆ ನಡುವುದು 3ನೇದಾಗಿ ನಂಗೆ ಒಂದು ತೆಳಿಂದ ಮನಸ್ಸುಳ್ಳವಕರಾಗಿರ್ಬೋದು ನಂಗೆ ಹೃದಯವು ಮನಸ್ಸು ಎತ್ತೆ ನಂಗೆ ಕಾತು ನಂಗೆ ಜಾಗೃತಿಯ ನಡುವುದು ಪತಿ ನಂಗೆ ನೋಡಿದೋ 4ನೇದಾಗಿ ಒಳ್ಳೆಯ ಗೆಲ್ಸಗೋದೋಗೆ ತುಂಬಿದ ಬದುಕಾಗಿ ನಂಗೆ ವಾಳ್ಕೆ ಹಡೋದು ಹಿಂದೆ ನಂಗೆ ಮತ್ತವಕ್ಕಾಗ ನಂಗೆ ಆತ್ಮಕ್ಕೆ ತೋರಿಸೋದು ಇದನ್ನು ಹೇಗೋನೆಗ ಬೈಬಿಳ್ದೋಗೆ ಅಪೊಸ್ತಲರ 9ನೇ ಅಧಿಕಾರದೋಗೆ ದೊರ್ಕಾಳ್ಪತಿ ನೋಡಿ ನಾವು ಅವ ಒಳ್ಳೆಯ ಗೆಲ್ಸಗೋವ ಗೀದಾಂಬ ಅವ ಸಾವನೆಗ ಅಲ್ಲಿ ಎಸಗೋ ಹೆಮ್ಮಕ್ಕರು ಮುಂಡ್ರಿಗಡಿಯವರೆಲ್ಲ ಅಲ್ಲಿಗೆ ಬಂದು ಅವನ ಬೀತು ಅಲ್ಲಿ ಮನೆಯಾಗ ಹಡಿಸಿ ಪೇದೂರನ್ನ ಕೂಟಿ ಬಂದೇಗಿ ಪೇದೂರು ಹರಕೆ ಮಾಡಿ ಅವ ಉಸಿರೋಡೆದ್ದ ಅದು ಮೂಲವಾಗಿ ಎಸಗೋ ಸ್ವಾಮಿ ನಂಬಿ ಬಂದರು ಅಂತ ಹಡ್ದೆ ಅವನ ಪತಿ ಆ ಮಾತು ಹೀರ ಅತ್ತಮಾಕೆ ನಂಗೆ ಒಬ್ಬೊಬ್ಬನು ನಂಗೆ ಇಬ್ಬ ಕುಟುಂಬದೋಗೆ ನಂಗೆ ಸುತ್ತಿ ಮುತ್ತಾಡುವ ಎಡೆಯೋಗೆ ಒಳ್ಳೆಯ ಗೆಲ್ಸಿಗೆ ಇವಕ್ರಾಗಿ ನಂಗೆ ಮತ್ತವಕ್ಕೆ ಒತ್ತಾಸೆ ಮಾಡೋಕ್ರಾಗಿ ಮತ್ತವಕ್ರ ಒಳ್ಳಿತ ಹರಿಸೋಕ್ರಾಗಿ ನಂಗೆ ಬದುಕೋದು ಹಿಂದೆ ಕಡೆಸಿಯಾಗಿ ನೋಡಿದೋ ಕತ್ತಲೆಯ ಗೆಲ್ಚಗೋ ಕತ್ತಲೆಯ ಕ್ರಿಯೆಗೋವ ನಂಗೆ ಬದುಕನ್ನ ತಳ್ಳಿದವಕರಾಗಿ ನಂಗೆ ನೀದಿಯ ಗೆಲ್ಚಗೋವ ಶುದ್ಧದ ಗೆಲ್ಚಗೋವ ನಂಗೆ ಬದುಕನ್ನು ಗೀದವಕರಾಗಿ ಅಲ್ಲದು ನಂಗೆ ಅತ್ತಮಾಕೆ ನಂಗೆ ಕ್ಯಾರೆಕ್ಟ್ರು ನಂಗೆ ಬದುಕೆ ಆಡುವಂಗೆ ನಂಗೆ ಬದುಕುವೋ ಸೋಮಿ ಮಾತುಗೋ ಮೂಲವಾಗಿ ನಿಂಗೆ ಹರಿಸಲಿ ಕತ್ತಲೆಯೋಗೆ ನಂಗೆ ಕತ್ತೋದು ಎತ್ತೇ ತಂದೇಗಿ ಸೋಮಿಯ ಮಾತು ಮೂಲವಾಗಿ ಈ 4 ವಾರ ಸ್ವಾಮಿ ನಂಗೆ ತಂದಾರೆ ಈ ಮಾತುಗೋವ ತಿರುಗಿ ಇದು ಯೂಟ್ಯೂಬ್ದಾಗ ಬಪ್ಪದಿಂದ ನಿಂಗೆ ತಿರುಗಿ ಹೊರಡಾಕು ತಿರುಗಿ ಇದನ್ನು ಹೊರಟು ಸ್ವಾಮಿ ಮಾತುಗೆಲ್ಲ ಹರಿದು ಅದನ್ನು ತಗೊಂಡಂಗೆ ನಂಗೆ ಬದುಕು ಒಪ್ಪಿಸಿಕೊಟ್ಟು ಈ ಬೆಟ್ಟದೋಗೆ ಕತ್ತಲೆ ತುಂಬಿದ ಈ ಹೊಲಗದೋಗೆ ನಂಗೆ ಸ್ವಾಮಿಯ ಬೀಸಲ ತೋರಿಸುವವಕರಾಗಿ ನಂಗೆ ಕತ್ತುವೋ ಹರಕೆ ಮಾಡುವೋ ದೇವ್ರೇ ಹೆಂಗೆ ಮಾತುದಾಗ ನೋಡಿದಂಗೆ ಇತ್ತಮಾಕೆ ಹಂಗೆ ಬದುಕೋದ್ಗ ಪರಿಸುತ್ತ ಆವಿಯಾದ ದೇವ್ರ ಹಂಗ ಬಲವು ಒತ್ತಾಸಿಯು ತಾರ್ವಿ ಈ ಆ ಮಾತು ಹೊರ್ಟುಂಡು ಹರಕೆ ಮಾಡಿಬ್ಬ ಒಬ್ಬೊಬ್ಬನ ಒಳ್ಳಿಗೆ ಹೋವು ದೇವ್ರೇ ನಿಮ್ಮ ಮುಟ್ಟು ದೇವ್ರೇ ಅವಕ್ರ ಬದುಕದೋಗಿ ನೀ ಗೆಲ್ಚಗಿ ಪರಿಸುತ್ತ ಆವಿಯಾದವಕ್ರೆ ದೊಡ್ಡ ಅಳುವನ ಹೆಂಗೆ ಬದುಕುಗೋ ಹೆಂಗೆ ಸಭೆಗೋ ನ ಮುಲಿವಾಗಿ ದೇವ್ರೇ ಹೆಂಗೆ ಕುಟುಂಬಗೋ ಮುಲಿವಾಗಿ ಈ ಬೆಟ್ಟ ನಿನ್ನ ಬೀಸಲವು ನಿನ್ನ ಮಹಿಮೆಯವು ನಿನ್ನ ದುಡ್ಡಿತವು
ಕಾಣಲಿಂದೇಗಿ ಏ ಸೋಮಿಯ ಹೆಸರುದೋಗೆ ಹರಕೆ ಮಾಣ್ಯ ದೇವ್ರೆ. ಆಮೇನ್ ಆಮೇನ್. ಕತ್ತಲೆಯೋಗೆ ಕತ್ತೋದಗಾಗಿ ಎಲ್ಲಿವಿ ಸ್ವಾಮಿ ನಿಂಗೆ ವರಿಸಲಿ.